ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಗಮೋಕ್ತ ಕಳಾಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರುವಿಗೆ. ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶಿವನ ಪೀಠಾಧ್ಯಕ್ಷರಾದಂತಹ ನಲ್ಲವರನ್ನು ಚಿನ್ಮಯಜ್ಞಾನಿ ಶಿಖಸ್ರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯಮಂದಿರದಲ್ಲಿ ಸ್ಮರಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಚರಣಗಳಲ್ಲಿ ಶಿವಮೊಗ್ಗದಿಂದ ಈ ಕಾರ್ಯಕ್ರಮ ಪ್ರವಚನ ಕೇಳಬೇಕು ಅಂತಲೇ ಆಗಮಿಸಿರುವಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಶ್ರೀ ಡಿ.ಟಿ. ದೇವೇಂದ್ರವರೇ ಮತ್ತು ದಾಸೋಹಿಗಳೇ, ಸೇರಿರ್ತಕ್ಕಂಥ ಎಲ್ಲ ಸಂಪರ್ಕ ಬಂಧುಗಳೇ, ಕಲಾವಿದರೇ, ತಮಗೆಲ್ಲರಿಗೂ ನಿನ್ನೆ ದಿನ ಬಸವಣ್ಣನವರ ಲಿಂಗೈಕ್ಯದ ದಿನ. ಅದರ ಕುರಿತಾಗಿ ಮತ್ತು ವಿಶೇಷವಾಗಿ ನಾವು ಈಗ ಏನು ಮಾಡಬೇಕು, ಅವತ್ತು ಕಲ್ಯಾಣದಲ್ಲಿ ಕಲ್ಯಾಣ ಪ್ರಣತೆಯಲ್ಲಿ ಭಕ್ತಿ ತೈಲವನ್ನು ಬಸವ ಜ್ಯೋತಿ ಬೆಳತು. ನಾವಿವತ್ತು ಸಂಗಮದ ಹಣತೆಯಲ್ಲಿ, ಈ ಸಂಗಮ ಅಂತಂದ್ರೆ ಬರೀ ಒಂದೂರು ಅಂತ ಯಾರು ಭಾವಿಸ್ಕೋಬೇಡಿ, ಅದು ಕೂಡ ಸಂಗಮ ಸರಿ. ಆದ್ರೆ ಈಗ ನಾವೇನು ಕುಡಿದೀವಲ್ಲ, ಇದು ಕೂಡ ಸಂಗಮವೇ. ಸತ್ಸಂಗವೂ ಸಂಗಮವೇ. ಏನು ನಾವೆಲ್ಲ ಸೇರ್ಕೊಳ್ತೀವೋ ಅದೇ ಕೂಡ ಸಂಗಮ. ಈ ಸಂಗಮದ ಹಣತೆಯಲ್ಲಿ ತ್ಯಾಗ ತೈಲವನ್ನೆಂದು ಬಸವ ಜ್ಯೋತಿಯ ಬೆಳಕ ಜಗತ್ತೆಲ್ಲ ಪ್ರಸರಿಸುವ. ಎಲ್ಲ ಕಡೆ ಶ್ರಾವಣ ಮಾಸದಲ್ಲಿ ಸಂಗಮಗಳು ಮನೆ ಮನೆಯಲ್ಲಿ ಸಂಗಮಗಳು, ಶರಣ ಸಂಗಮಗಳು ನಡೀತಾ ಇದೆ. ಮನೆಯಲ್ಲಿ ಮಹಾಮನೆ, ವಚನ ಶ್ರಾವಣ, ಬಸವ ಜ್ಯೋತಿ ಕಾರ್ಯಕ್ರಮಗಳು ಬೇರೆ ಬೇರೆ ಹೆಸರಿನಲ್ಲಿ ಚಿಂತನೆ ನಡೆಸತಕ್ಕಂಥದ್ದು ನಡ್ಕೊಂಡು ಬರ್ತಾ ಇದೆ. ಹಾಗೆ ಮುರುಘಾಮಠ ಧಾರವಾಡದಲ್ಲಿ ಪರಮ ಪೂಜ್ಯ ಮುತ್ತುಂಜಯಪ್ಪಗಳು, ಪರಮ ಪೂಜ್ಯ ಮಹಂತಪ್ಪಗಳ ಆಶೀರ್ವಾದ ಮತ್ತು ಪರಮ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳ ಮಾರ್ಗದರ್ಶನದಲ್ಲಿ ಈ ವರ್ಷ ನಾವಿವತ್ತು 6ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ಬಹಳ ಮುಖ್ಯವಾದ ಸಂಗತಿಯನ್ನು ನಿಮಗೆ ಗಮನಕ್ಕೆ ಮೊನ್ನೆ ನೋಡ್ತಾ ಇದ್ವಿ. ವಚನ ಸಾಹಿತ್ಯ ಹೇಗಿರಬೇಕು ಅಂತಕ್ಕಂಥದ್ದಕ್ಕೆ ಬಸವಣ್ಣನವರು ಒಂದು ಮಾರ್ಗದರ್ಶಿ ಸೂತ್ರವಾಗಿ ಹೇಳ್ತಕ್ಕಂತಹ ವಚನ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಆ ವಚನವನ್ನು ನೋಡಿದ್ದೀವಿ ನೋಡಿ. ಇನ್ನೊಂದು ಬಹಳ ಮಹತ್ವವಾದ ವಚನ, ಈ ವಚನದಷ್ಟು ಪ್ರಸಿದ್ಧಿ ಇಲ್ಲ. ನುಡಿದರೆ ಮುತ್ತಿನ ಹಾರ ಬಹಳ ಪ್ರಸಿದ್ಧವಾದ ವಚನ.
ಇನ್ನೊಂದು ಬಹಳ ಅದ್ಭುತವಾದ ಮಾರ್ಗದರ್ಶಿ ವಚನ. ಅಂದ್ರೆ ಹೇಗೆ ನಡ್ಕೋಬೇಕು, ಶರಣರು ಹೇಗಿರ್ಬೇಕು, ಶರಣರ ಮಾತುಗಳು ಹೇಗಿರ್ತವೆ, ಹೇಗಿರ್ಬೇಕು ಅಂತಕ್ಕಂಥದ್ದಕ್ಕೆ ಬಸವಣ್ಣನವರು ಮಾರ್ಗದರ್ಶನ ಕೊಡ್ತಾರೆ ನಮಗೆ. ಕೆರೆ ಹಣ್ಣ ಬಾವಿಗಳು ಮೈದೆಗೆದರೆ, ಗುಳ್ಳೆ ವರಜೆ ಚಿಪ್ಪುಗಳ ಕಾಣಲು, ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನೆಯಲ್ಲೂ ಮಾತನಾಡಿದರೆ ಲಿಂಗವ ಕಾಣಬಹುದು. ವಚನ ಸಾಹಿತ್ಯದ ಅಂತಿಮ ಗುರಿ ಲಿಂಗವನ್ನು ಕಾಣುವುದು. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಬತ್ತಿ ಹೋದರೆ ಅಂತ. ನೀರು ತುಂಬಿಕೊಂಡಿದ್ದಾಗ ಬರೀ ನೀರು ಕಾಣಿಸ್ತದೆ ಕೆರೆ ಹಳ್ಳ ಬಾವಿಗಳು. ಬೇಸಿಗೆ ಕಾಲದಲ್ಲೋ ಯಾವ ಕಾಲಕ್ಕೋ ಬತ್ತಿ ಹೋಗುದು ಅಂತ ಇಟ್ಕೊಳ್ಳಿ, ಅಲ್ಲೇನು ಕಾಣಿಸುತ್ತೆ, ಗುಳ್ಳೆ ವರಜೆ ಚಿಪ್ಪುಗಳ ಕಾಣುತ್ತೆ. ಅಂದ್ರೆ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳು, ಆಮೇಲಿಂದ ಕಸು, ಮಣ್ಣು, ಚಿಪ್ಪುಗಳು, ಅದರಲ್ಲಿ ಏನೋ ಬಿದ್ದಿರುತ್ತೆ ಅಥವಾ ಯಾವ ಕಪ್ಪೆ ಚಿಪ್ಪು ಅಂತದ್ದು ಸಿಗಬಹುದು. ಅಂದ್ರೆ ಅಂದ್ರೆ ಸಾಮಾನ್ಯ ಜನರ ಮಾತಿಗೆ ಇದು ಹೋಲಿಕೆ, ಉಪಮೆ. ಸುಮ್ಮನೆ ಬಸವಣ್ಣವರು ಉಪಮೆ ಕೊಡಲ್ಲ. ಪ್ರಾಯಶಃ ಉಪಮಾಲಂಕಾರದಲ್ಲಿ ಬಸವಣ್ಣನವರನ್ನ ಮತ್ತು ಮಹಾದೇವಿಯವರನ್ನ, ಪ್ರಭುದೇವರನ್ನ 3 ಜನ ನಿಲ್ಲಿಸೋದು ಬಹಳ ಕಷ್ಟ. ಕಾರಣ ಬೇರೆ ಕವಿಗಳು ಕೂಡ ಅಷ್ಟು ಚೆನ್ನಾಗಿ, ಬೇರೆ ಕವಿಗಳು ನವರಸ ಪ್ರಧಾನ ಬರೀತಾರೆ, ಆದರೆ ಶರಣರಿಗೆ ಭಕ್ತಿರಸ ಪ್ರಧಾನ. ಭಕ್ತಿರಸವೇ ಪ್ರಧಾನ, ಚಾರಿತ್ರವೇ ಪ್ರಧಾನ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ಜನರ ಮಾತು ಅಂದ್ರೆ ಅದು ಕೆರೆ ಹಳ್ಳ ಬಾವಿಗಳು ವೈದ್ಯರ ಹಾಗೆ, ಭಕ್ತಿರ. ಅಲ್ಲಿ ಹೇಗೆ ಗುಳ್ಳೆ ವರಜೆ ಚಿಪ್ಪುಗಳನ್ನು ಕಾಣುತ್ತೀವೋ ಹಾಗೆ ಸಾಮಾನ್ಯ ಜನರ ಮಾತಿನಲ್ಲಿ ಏನು ವಿಷಯ ಬರ್ತದೆ. ನೀವು ನೋಡ್ತಿರ್ತೀರಿ, ಮನೆ ಗಮನಿಸಿ ಸುಮ್ಮನೆ, ಅವ್ರ ಹಾಗೆ, ಇವರು ಹೀಗೆ, ಅವ್ರ ಬಟ್ಟೆ ಹೀಗೆ, ಅವ್ರ ಬಟ್ಟೆ ಹಾಗೆ, ಮದುವೆ ವಿಚಾರ, ಹಾಸ್ಯ, ಕಾಮದ ವಿಚಾರ, ತಿನ್ನುವ ವಿಚಾರ ಅಥವಾ ಜಗಳ, ಪ್ರೀತಿ, ಸ್ವಲ್ಪ ಪ್ರೀತಿ, ಸ್ವಲ್ಪ ಜಗಳ, ಸ್ವಲ್ಪ ಹೊಟ್ಟೆ ಕಿಚ್ಚು, ಇದೆಲ್ಲ ತುಂಬಿಕೊಂಡಿರ್ತವೆ ಸಾಮಾನ್ಯ ಜನರ ಮಾತಿನಲ್ಲಿ. ಇಲ್ಲ ಅಂದ್ರೆ ಟೀಕಿಸೋದು, ಆಗಲಾರ್ದವರು ಟೀಕಿಸೋದು, ಆಗಲಾರ್ದವರು ಹೊರಗೆ ಬರೀ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು. ಇದು ಕೆರೆ ಹಳ್ಳ ಬಾವಿಗಳು ವೈದ್ಯಕ ಹಾಗೆ. ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ವಾರಿಧಿ ಅಂದ್ರೆ ಸಮುದ್ರ, ವಾರಿ ಅಂದ್ರೆ ನೀರು, ಧೀ ಅಂದ್ರೆ ಸಂಪತ್ತು, ನೀರಾಗಿ ನೀರನ್ನೇ ತುಂಬಿಕೊಂಡಿರ್ತಕ್ಕಂಥ, ಅದಕ್ಕೆ ವಾರಿಧಿ ಅಂತ ಕರೀತಾರೆ. ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಸಮುದ್ರ ಬತ್ತಿ ಹೋಯ್ತಪ್ಪ ಅಂದ್ರೆ ಅಲ್ಲಿ ಮುತ್ತುಗಳು, ರತ್ನಗಳು, ಹವಳದ ದ್ವೀಪಗಳು, ಏನು ಅದ್ಭುತ ಅದ್ಭುತ, ನೀವೆಂದು ನೋಡಿರಬಾರ್ದು ಅಂತದ್ದೆಲ್ಲ ಸಮುದ್ರ ಬತ್ತಿ ಹೋಗಿ ಸಿಗುತ್ತೆ. ಈಗ ಅರಬ್ ದೇಶಗಳು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆಯಲ್ಲ, ಮರಳುಗಳಿದಾವ, ಅದು ಯಾವುದೋ ಒಂದು ಕಾಲ ಸಮುದ್ರ, ಅದೇ ಸಮುದ್ರ. ಲಕ್ಷ ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರ ಬತ್ತಿ ಇವಾಗ ಅರಬ್ ಪ್ರದೇಶ ಆಗಿರ್ತಕ್ಕಂಥದ್ದು ಅಲ್ವಾ. ಅದಕ್ಕೆ ಅಲ್ಲಿ ಆ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಅವು ಜೀವಗಳು ಸತ್ತು ಕೊಡ್ತಿಲ್ಲ, ಗಟ್ಟಿಯಾಗಿ ಅವು ಎಣ್ಣೆ ತೆಗೆತಕ್ಕಂಥ, ಎಣ್ಣೆ ಅಡಗಿಸ್ಕೊಂಡ, ಸಂಪತ್ತನ್ನು ಅಡಗಿಸ್ಕೊಂಡಂತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ತವೆ. ಯಾಕಂದ್ರೆ ಒಂದು ಕಾಲದ ಸಮುದ್ರ. ಹಾಗೆ ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು ಅಂದ್ರೆ ಕವಿಗಳು, ವಿದ್ವಾಂಸರು, ಸಾಹಿತಿಗಳು ಸೇರ್ಕೊಂಡ್ರೆ ಅವರು ಆ ಪದ್ಯ ಈ ಪದ್ಯ ಅಲ್ಲ ಹೇಳಿದೆ, ಪಂಪ ಇದನ್ನು ಹೇಳ್ತಾನೆ, ಆಮೇಲಿಂದ ಬೇರೆ ಬೇರೆಯವರೆಲ್ಲ ಹೇಳ್ತಾರೆ. ನೋಡಿರ್ತಾರೆ ವಿದ್ವಾಂಸರು, ಕವಿಗಳು, ನಾನೇನ್ ಮಾಡಿದೆ, ನಾನೇನ್ ಹೇಳಿದೆ ಅಂತ ಹೇಳೋದು ಕಾಣಬೇಕು. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ಅಥವಾ ಕೆಲವು ಕವಿತೆಗಳನ್ನು ಬರೆದಿರ್ತಾರೆ, ಬರೆದ್ರು ಕೂಡ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಅದು ಒಂದು ರೀತಿ ಮುತ್ತು ಇದ್ದ ಹಾಗೆ. ವಾರಿಧಿ ಮೈದೆಗೆದರೆ ವಿದ್ವಾಂಸರು ಮಾತನಾಡಿದ್ರೆ ಅಲ್ಲಿ ಬೆಲೆ ಮಾಡತಕ್ಕಂಥ ಮಾತುಗಳು ಸಿಗ್ತವೆ, ಅಂದ್ರೆ ಅಲ್ಲಿ ಮುತ್ತು ರತ್ನಗಳು ಸಿಗ್ತವೆ ಅಂತ ಹೇಳಿ. ಕೂಡಲ ಸಂಘದ ಶರಣರು ಮನದೆರೆದು ಮಾತನಾಡ
ಮನನೆರೆದು ಮಾತನಾಡಬೇಕು. ಇದು ಬಹಳ ಮುಖ್ಯ. ಮನನೆರೆದು ಮಾತನಾಡಿದರೆ, ಶುದ್ಧ ಮನಸ್ಸಿನಿಂದ ಮಾತನಾಡಿದರೆ, ಈ ಐಷತ್ ವರ್ಗಗಳನ್ನು ತೆಗೆದು ಮಾತನಾಡಿದರೆ, ಹಲವು ಗುರುಗಳು ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಕಂಗಳ ಕರುಳ ಹರಿದವರ, ಕಂಗಳ ಕರುಳ ಹರಿದವರ, ಮಾತಿನ ತಿರುಳ ಹುರಿದವರ. ಕಂಗಳ ಕರುಳ ಹರಿದವರ, ಮನದ ತಿರುಳ ಹುರಿದವರ, ಮಾತಿನ ಮೊದಲ ಹರಿದವರ. ಏನಾಗಬೇಕವರ ಬಹಳ ವಚನ ಸಾಹಿತ್ಯ ಹೀಗಿರಬೇಕು ಅನ್ನೋದಕ್ಕೆ ಪ್ರಭುದೇವರು ಬಂದು ಬಹಳ ದಡವಾಗಿ ಅಷ್ಟೊತ್ತಿಗಾಗಲೇ ವಚನ ಸಾಹಿತ್ಯ ಬಹಳ ನಿರ್ಮಾಣ ಆಗಿತ್ತು. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಕಂಗಳ ಕರುಳ ಹರಿದವರ, ಕಂಗಳ ಕರುಳ ಹರಿದವ, ಕರುಳನ್ನು ಬಯಕೆ ಅಂತ ಆಸೆ. ಕಣ್ಣಿನಲ್ಲಿ ಆಸೆ ತುಂಬಿರ್ತದೆ, ಕಣ್ಣಿನಲ್ಲಿ ಕಾಮ ತುಂಬಿರ್ತದೆ. ಕಣ್ಗಳ ಕರುಳ ಹರಿಯೋದು ಅಂದ್ರೆ ಮೋಹ ಮಮಕಾರಗಳನ್ನು ಹರ್ಕೊಳ್ಳೋದು. ಕಂಗಳ ಕರುಳ ಹರಿದವರ, ಮನದ ತಿರುಳ ಹುರಿದವರ, ಮನಸ್ಸಿನ ಚಂಚಲತೆ, ಮನಸ್ಸಿನ ಈರ್ಷ್ಯೆ, ದ್ವೇಷ, ರಾಗದ್ವೇಷಗಳು, ಪಂಚಕ್ಲೇಶಗಳು, ಹರಿಷಡ್ವರ್ಗಗಳು, ಇವುಗಳನ್ನು ಹುರಿದವರು. ಮನದ ತಿರುಳ ಹುರಿದವರ, ಮಾತಿನ ಮೊದಲ ಅರಿತವರ. ನೆನಪವರ ಮಹೇಶ್ವರ ಬಹಳ ಪುತ್ರ. ಆ ಮಾತಿನ ಮೊದಲ ಅರಿಯೋದಿದೆಯಲ್ಲ, ತುಂಬಾ ಕಠಿಣವಾದದ್ದು, ತುಂಬಾ ಕಠಿಣವಾದ. ಅಂದ್ರೆ ನಾವು ಏನೇ ಮಾತಾಡ್ಬೇಕಾದ್ರೂ ಕೂಡ ಈ ಮಾತಾಡೋದ್ರಿಂದ ಬರೀ ಲಾಭ ಇದೆಯಾ, ಕೇಳೋದು ಲಾಭ ಇದೆಯಾ, ಕೇಳೋದು ಪ್ರಯೋಜನ ಇದೆಯಾ? ಬಹಳ ಅದ್ಭುತವಾದ ಮಾತು, ಘಟನೆ ನಡೆಯುತ್ತೆ ಇತಿಹಾಸದಲ್ಲಿ. ಸಾಕ್ರೆಟಿಸ್ ಗೊತ್ತು ನಿಮಗೆಲ್ಲ. ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ, ಗ್ರೀಕ್ ತತ್ವಜ್ಞಾನಿ. ಓದುವ ಆಲೋಚನೆಯಿಲ್ಲ ಸಾಕ್ರೆಟಿಸ್ಗೆ. ಸಾಕ್ರೆಟಿಸ್ ಅನ್ನ ಮಾತುಗಳನ್ನ ದಾಖಲಿಸಿದವನು ಪ್ಲೇಟೋ. ಹೀಗೆ ಸಾಕ್ರೆಟಿಸ್ ಬರ್ತಾನೆ, ಸ್ನೇಹಿತನೇ ಅವನು. ಸಾಕ್ರೆಟಿಸ್ ಸ್ನೇಹಿತ ಬಂದು ಮಾತಾಡಿ ಶುರು ಮಾಡ್ತಾನೆ. ಅದು ಉಪಯೋಗ ಇಲ್ಲದ ಮಾತು. ಅಲ್ಲಿ ಯಾರು ಇಲ್ವೋ ಅವನ ಬಗ್ಗೆ ಸಾಕ್ರೆಟಿಸ್ ಕೇಳಕ್ ಶುರು ಮಾಡ್ತಾನೆ. ಸಾಕ್ರೆಟಿಸ್ ಸುಮ್ಮನೆ ಅನ್ನಲ್ಲ, ಸುಮ್ಮನೆ ಕೂತಿರ್ತಾನೆ. ಅವಾಗ ಸ್ನೇಹಿತ ಗೊತ್ತಾಗಬೇಕಾಗಿತ್ತು, ಆದ್ರೂ ಅವನು ಗೊತ್ತಿಸಲ್ಲ, ಹಂಗೆ ಹೇಳ್ತಿರ್ತಾನೆ. ಅವನ ಹಾಗೆ ಹೀಗೆ ಹಾಗೆ, ಅವನ ಹಂಗೆ ಮಾಡಿ ಬಂದೆ ಹಿಂಗೆ ಮಾಡಿ. ಸಾಕ್ರೆಟಿಸ್ ಅವಾಗ ಮಾತಾಡಕ್ ಶುರು ಮಾಡ್ತಾನೆ. ಏನಪ್ಪ ಈಗ ನೀನು ಮಾತಾಡ್ತಾ ಇದ್ದಿಲ್ಲ, ಇಷ್ಟು 2 ನಿಮಿಷ ಮಾತಾಡೋದಲ್ಲ, ಇದರಿಂದ ನನಗೇನಾದ್ರೂ ಪ್ರಯೋಜನ ಇದೆಯಾ ಅಂತ ಕೇಳ್ತಾರೆ. ನಿನ್ನ ಮಾತು ಕೇಳೋದ್ರಿಂದ ನನಗೇನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ನಿನ್ಗೇನು ಪ್ರಯೋಜನ ಆಗಲ್ಲ ಈ ಮಾತು ಕೇಳೋದು. ಹೋಗಿ ಬಿಡು, ನಾಯಿ ಬೇಡ. ನೀನು ಹೇಳ್ತಾ ಇದ್ದೀಯಲ್ಲ ಕಷ್ಟಪಟ್ಟು, ನಾನು ಅಂತ ಇದ್ರು ನೀನು ಹೇಳ್ತಾ ಇದ್ದೀಯಲ್ಲ, ಈ ಮಾತುಗಳಿಂದ ನೀಗೇನಾದ್ರೂ ಪ್ರಯೋಜನ ಇದೆಯಾ? ನಿನಗೇನು ಲಾಭ ಇದೆಯಾ? ಇಲ್ಲ, ನನಗೂ ಲಾಭ ಇಲ್ಲ. ಹೋಗಿ ಬಿಡು, ನಮಗೂ ಬಿಟ್ಬಿಡೋಣ. ನನಗೂ ಲಾಭ ಇಲ್ಲ, ನಿನಗೂ ಲಾಭ ಇಲ್ಲ. ಅವನ ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ನೀನು, ಅವನಿಗೆಲ್ಲರೂ ಲಾಭ ಇದೆಯಾ ಅಂತ ಕೇಳ್ತಾನೆ. ಏನ್ ಕೇಳ್ತೀಯಪ್ಪ ನೀನು? ಅವನಿಗೆ ಇಲ್ಲೇ ಇಲ್ವಲ್ಲ, ಅವನಿಗೆ ಲಾಭ ಆಗುತ್ತೆ. ಹಂಗಾಗಿ ನೀವು ಮಾತಾಡಬೇಡ ಅಂತ. ನನಗೂ ಲಾಭ ಇಲ್ಲ, ನಿನಗೂ ಲಾಭ ಇಲ್ಲ, ಇನ್ನು ಅನಿಸ್ಕೊತಿದ್ದಾರಲ್ಲ ಅವ್ರಿಗೂ ಲಾಭ ಇಲ್ಲ. ಅವ್ನ ಎದುರಿಗಾರ ಹತ್ತಿದ್ರೆ ನಾವು ತಿಳ್ಕೊಳ್ತಿದ್ದ ಗೊತ್ತಿಲ್ಲ. ಯಾರಿಗೂ ಲಾಭವಿಲ್ಲದ ಮಾತಿನಲ್ಲಿ ನಮ್ಮ ಸಮಯ, ನಮ್ಮ ಜನರ ಸಮಯ, ನಮ್ಮ ತಾಯಂದಿರ ಸಮಯ ನಿಮ್ಮ ಹಾಕಿದಾರ. ಸುಮ್ಮನೆ ತಾಯಂದಿರು ಮಾಡ್ಬೇಕಂತಾರೆ ಅಂತ ಹೇಳಿ ಹಾಕಿದಾರೆ, ಹಂಗೇನಿಲ್ಲ. ಪುರುಷರೇನು ಕಡಿಮೆ ಇಲ್ಲ, ಪುರುಷರು ಮಾತಾಡ್ತಾರೆ, ಸ್ತ್ರೀಯರು ಮಾತಾಡ್ತಾರೆ. ಆ ಪುರುಷರೆಲ್ಲ ಸೇರ್ಕೊಂಡು ನಿಮ್ಮ ಮೇಲೆ ದೂರಗೊಳಿಸ್ಬಿಟ್ಟಿದ್ದಾರೆ. ಮಾತಿಗರು ಬಹಳ ಮಾತನಾಡುವವರು, ಮಾತಾಡೋದು ನಿಮ್ಮ ಕೂವೆ ಕೂರಿಸಿದ್ದಾರೆ. ನಿಜವಾಗಿ ಎಲ್ಲರೂ ಮಾತಾಡ್ತಾರೆ. ನೀವು ಬಿಟ್ಬಿಡಿ, ಪುರುಷರು ಮಾತೆಯರು ಶರಣೆಯರು ಬಿಟ್ಬಿಡಿ. ಈಗ ನಾನು ಎಷ್ಟು ಮಾತಾಡ್ತೀನಿ, ಹೌದಾ? ಒಂದು ಗಂಟೆ 2 ಗಂಟೆ ಮಾತಾಡೋದೇ ಮಾತಾಡೋದು. ಇನ್ನು ನೀವು ಪಾಪ ನನ್ನಷ್ಟು ಮಾತಾಡೋದು. ನಾನು
ಅಲ್ವಾ? 2 ಗಂಟೆ ಸತತವಾಗಿ ನೀವೇನು ಮಾತಾಡಲ್ಲ, ಸ್ವಲ್ಪ ಗ್ಯಾಪ್ ಕೊಡ್ತೀರ, ಬ್ರೇಕ್ ಕೊಡ್ತೀರ. ನನ್ನ ಮಾತಿಗೆ ಬ್ರೇಕೇ ಇಲ್ಲ. ಆದ್ರೆ ಇಷ್ಟೇ, ಮಾತಾಡೋದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ, ಏನಾದ್ರು ಲಾಭ ಇದೆಯಾ, ಕೊನೆಗೆ ಒಂದು ಶಾಂತಿನ ಅದನ್ನು ನೆಲೆಸಬೇಕಲ್ಲ. ಬಹಳ ಚಂದ ಹೇಳ್ತಾರೆ ಕಬೀರ್ ಮುಂದೆ ಹೇಳ್ತಾರೆ, ಆಡುವ ಮಾತಿಂತಿರಬೇಕು, ಶಾಂತಿ ನೆಲೆಸಬೇಕು. ನಾವು ಆಡಿದ ಮಾತು ಹೇಗಿರ್ಬೇಕಪ್ಪ ಅಂದ್ರೆ ಶಾಂತಿ ನೆಲೆಸಬೇಕು. ಮಾತಿನಿಂದ ಜಗಳ ಆಗಬಾರದು, ಮಾತಿನಿಂದ ಗದ್ದಲಾಗಬಾರದು, ಶಾಂತಿ ನೆಲೆಸಬೇಕು. ಆಡುವ ಮಾತು ನಿಂತಿರಬೇಕು, ಶಾಂತಿ ನೆಲೆಸಬೇಕು ಅಂತ ಕವಿಯರು. ಅದಕ್ಕೆ ಸಾಕ್ರೆಟಿಸ್ ಅಂತ ಇದನ್ನು ನಾವು ನೆನ್ಪಿಟ್ಕೋಬೇಕು. ಇದನ್ನೇ ಅಲವತ್ತು ಹೇಳೋದು, ಮಾತಿನ ಮೊದಲ ಅರಿತವನ. ಮಾತನಾಡಬೇಕಾದ್ರೆ ಇದರಿಂದ ಪ್ರಯೋಜನ ಇದೆಯಾ ಇಲ್ವಾ, ಇದರಿಂದ ಕೇಳುವವರಿಗೆ ಹೇಳುವವರಿಗೆ ಪ್ರಯೋಜನ ಇದೆಯಾ ಇಲ್ವಾ. ತುಂಬಾ ಜನ ಸಮಯ ಕೊಂದಾಗ್ಬಿಡ್ತಾರೆ, ನಿಮ್ಮ ಸಮಯವನ್ನು ಕೊಂತಾರೆ. ಅದಕ್ಕೆ ಬಹಳ ಜಾಣರಾಗಿರ್ಬೇಕು. ಯಾರು ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸ್ತೀರಿ ಅಂತ ಅಂತೀರೋ ಅವರು ಜಾಣರಾಗಬೇಕು. ಒಂದ್ಸಾರಿ ಕಲ್ಯಾಣದಲ್ಲಿ ಒಂದು ಪ್ರಸಂಗ ನಡೀತಾರೆ, ಮಾತಿನ ಪ್ರಸಂಗ ಬಂದಿದೆ ಅಂತ ಹೇಳ್ತಾರೆ. ಮುಂದೆ ಯಾವಾಗ 2 ವಾರ ಇತ್ತು, ಕಲ್ಯಾಣದಲ್ಲಿ ಒಂದು ಪ್ರಸಂಗ ನಡೀತು. ಕಲ್ಯಾಣದ ಅಕ್ಕಪಕ್ಕದ ರಾಜ್ಯದಲ್ಲಿ ಸಮೃದ್ಧಿ ಇತ್ತು, ಬಹಳ ಸಮೃದ್ಧಿ. ಬೇಡುವವರೇ ಇಲ್ಲ, ಎಲ್ಲರೂ ನೀಡುವವರೇ. ಬೇಡುವವರಿಲ್ಲದೆ ನಾನು ಬಡವನಾದೆ. ಅಂತಹ ಕಲ್ಯಾಣವನ್ನು ಕಟ್ಟಿರುವ ಬಸವಣ್ಣವರು ಯಾರೋ ಪಕ್ಕದ ರಾಜ್ಯದಲ್ಲಿ ಚರ್ಚೆ ಆಯಿತು. ಬಸವಣ್ಣವರು ಏನ್ ಮಾಡ್ತಾರೆ, ಇಷ್ಟೆಲ್ಲ ಸಮೃದ್ಧಿ ಆಗಿದೆಯಲ್ಲ, ಎಲ್ಲರದ್ದು ಹಣ ಇದೆ, ಎಲ್ಲರದ್ದು ಶಾಂತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಏನಿದು ಬಸವಣ್ಣವರು ಏನ್ ಮಾಡಿದ್ರು ಅಂತ ಹೇಳಿ ಎಲ್ಲ ಚರ್ಚೆ ಶುರು ಮಾಡಿದ್ದು ಪಕ್ಕದ ರಾಜ್ಯದಲ್ಲಿ. ಸರಿ, ರಾಜ ಮಂತ್ರಿ ವಿಚಾರ ಮಾಡಿದ್ರು, ಇಲ್ಲ ಒಂದು ಮೀಟಿಂಗ್ ಸಭೆ ಮಾಡಿದ್ರು, ಬಸವಣ್ಣನವರು ಹುಟ್ಟಿಯನ್ನು ತಿಳ್ಕೋಬೇಕು ನಾವು. ಸರಿ ಬಂದರು, ಎಲ್ಲ ಮೀಟಿಂಗ್ ಮಾಡೋದು, ಸಭೆ ಸೇರಿದ್ರು. ಒಬ್ಬ ಹೇಳ್ದ, ಇಲ್ಲ ಅವರಲ್ಲಿ ಒಂದು ಮಂತ್ರದಂಡ ಇದೆ ಅಂತೆ. ಅವ್ರ ದಿವಸ ಬೆಳಿಗ್ಗೆ ಪೂಜೆ ಮಾಡ್ತಾರಲ್ಲ, ಲಿಂಗ ಪೂಜೆ ಮಾಡ್ತಾರಲ್ಲ, ಲಿಂಗ ಪೂಜೆ ಆದ್ಮೇಲೆ ಆ ಮಂತ್ರದಂಡ ಹಿಂಗ್ ನೆಲಕ್ಕೆ ಬಡಿತಾರಂತೆ. ಅದರಿಂದ ಚಿನ್ನದ ನಾಣ್ಯ ಹೋಗುತ್ತೆ ಅವ್ರಿಗೆ ಮಂತ್ರದಂಡದಿಂದ. ಹೌದಾ, ಚಿನ್ನದ ನಾಣ್ಯ ಹೋಗುತ್ತೆ, ಸರಿ ಸರಿ ಒಳ್ಳೇದಾಯ್ತು. ಆಮೇಲೆ ಇನ್ನೊಂದು ಅಭಿಪ್ರಾಯ ಇಲ್ಲ, ನಾವೇ ಮಾತಾಡೋದು ಬೇಡ, ಒಬ್ಬ ಯಾರು ಗೂಢಚಾರ ಕಳಿಸ್ತಾನೆ, ನೋಡ್ಕೊಂಡ್ಬರ್ಲಿ, ಅನುಭವ ಮಾಡ್ಲಿಕ್ಕೆ ಹೋಗಿ. ಅಲ್ಲೇ ಯಾರು ಬಲ್ಸಂಗಿಲ್ಲ, ಯಾರು ಕೇಳಂಗಿಲ್ಲ, ಎಲ್ಲರೂ ಹೋಗ್ಬೋದು. ಒಬ್ಬರನ್ನ ಒಂದಿಬ್ಬರು ನೇಮಕ ಮಾಡಿ ಹೋಗೋಣ. ಹೋಗಿ ಬಸವಣ್ಣ ಸಮೃದ್ಧಿಯ ಸಂಪತ್ತಿನ ಶ್ರೀಮಂತಿಕೆಯ ಗುಡ್ಡೆಯನ್ನು ಕಟ್ಕೊಂಡ್ಬರ್ತಾರೆ. ಈ ಕಥೆ ನಾವು ನೀವೆಲ್ಲ ತಿಳ್ಕೋಬೇಕಾಗ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸರಿ, ಬಂದರು, ಒಂದಿಬ್ರು ಬಂದರು. ಮಡಿವಾಳ ಮಾಸಿಗೆ ಬಟ್ಟೆ ತೊಳಿತಾ ಇದ್ರು ಕೆರೆಗೆ. ನಡ್ಕೊಂಡು ಬಂದರು ಅವರು, ಕುದುರೆ ಮೇಲೆ ಬಂದರು. ಕುದುರೆಯನ್ನೆಲ್ಲ ನಿಲ್ಲಿಸಿ, ದೂರದಲ್ಲಿ ನಿಲ್ಲಿಸಿ ಬಂದು ಕೇಳಿದ್ರು, ತಾವು ತಮ್ಮ ಹೆಸರು? ನನ್ನ ಮಡಿವಾಳ ಮಾಚಿಗೆ ಅಂತಾರೆ, ಬಟ್ಟೆ ತೊಳೆಯುವ ಕಾಯಕ. ಎಲ್ಲಿ ಹೋಗ್ತೀವಿ? ನಾವು ಬಸವಣ್ಣನ ಹತ್ರದವರೇ, ಬಸವಣ್ಣನ ಮಾವನಿಗೆ ಇರ್ತೀವಿ. ಅನುಭವ ಹೋಗ್ತೀರಾ? ಹೌದು, ಅನುಭವ ಹೋಗ್ತೀವಿ. ಸರಿ, ನಿಮ್ಮಲ್ಲಿ ಇಷ್ಟೊಂದು ಸಂಪತ್ತು ಇದೆಯಲ್ಲ, ಸಮೃದ್ಧತೆ ಇದೆಯಲ್ಲ, ಅದಕ್ಕೆ ಕಾರಣ ಏನು? ಸಂಜೆ ಬನ್ನಿ, ಇವಾಗ ಕಾಯಕ ಮಾಡ್ತಾ ಇದ್ದೀವಿ, ಈಗ ಹೇಳಕ್ಕಾಗಲ್ಲ ಅಂತ ಸಂಜೆ ಬನ್ನಿ. ಹಂಗೆ ಮುಂದೆ ನೋಡ್ಕೊಂಡು ಹೋದ್ರು. ಅಲ್ಲಿ ತಿರುಗಾಯಿ ರಮಣ ದನ ಬಿಟ್ಕೊಂಡು ದನ ಕಾಯ್ತಾ ಏನೋ ವಚನ ಮುಂದುವರಿಸುತ್ತಾ ಹಾಡ್ತಿದ್ದ. ಅವನಿಗೆ ಕೇಳಿದ್ರು, ನಿಮ್ಮ ಹೆಸರು? ತಿರುಗಾಯಿ ರಮಣ. ಸರಿ, ನಿಮ್ಮಲ್ಲಿ ಬಹಳ ಸಮೃದ್ಧತೆ ಇದೆಯಂತೆ, ಶ್ರೀಮಂತರಿದೆ ಅಂತ ನೀವೆಲ್ಲ, ಏನ್ ಕಾರಣ? ನಮ್ಮನ್ನು ಸ್ವಲ್ಪ ಹೇಳಿದ್ರೆ ಈಗ ಮಾತಾಡುವಾಗ ಕಾಯಕ ಮಾಡುವಾಗ ಸಂಜೆ ಬನ್ನಿ. ಇವ್ರು ಅಷ್ಟೇ, ಅವರು ಸಂಜೆ ಬನ್ನಿ ಅಂದ್ರು, ಇವರು ಸಂಜೆ ಬನ್ನಿ ಅಂತಿದ್ದಾರೆ. ಹಾಗೆ ಮುಂದೋದ್ರು. ಮಕ್ಕಳಿಗೆ ಮುಂದೆ ಹೊರ ಹೊಡೆದಿದ್ದ, ಅವನು ಹೆಸರಿಡಕ್ಕೂ ಸಮಯ ಇಲ್ಲ. ಅವನ ಬೆಳಗ್ಗೆ ಹೋದ್ರು, ಅವನ ಹೇಗೆ ಹೋದ್ರು. ತಮ್ಮ ಹೆಸರು ಮಕ್ಕಳಿಗೆ ಮುಂದೆ ನಮಗೆ
ನಿಮ್ಮ ಶ್ರೀಮಂತಿಕೆ ಗುಟ್ಟೆ ಸ್ವಲ್ಪ ಹೇಳ್ತೀರಾ? ಇಲ್ಲ, ಈಗ ಮಾತಾಡುವಾಗಿಲ್ಲ, ಕಾಯ್ದೆ ಮಾಡ್ತಾ ಇದ್ದೀವಿ. ಸಂಜೆ ಬನ್ನಿ. 3 ಜನದ ಒಂದೇ ಉತ್ತರ ಬಂತು. 3 ಜನದ ಒಂದೇ ಉತ್ತರ ಬಂತು. ಅಷ್ಟೇ. ಹಾಗಾದ್ರೆ ನೋಡೋಣ, ಸಂಜೆ ಹೋಗೋಣ ಅಂತ ಕಾಯ್ದು ಅಲ್ಲಿ ಮಹಾಮನೆಗೆ ಹೋದ್ರು, ಪ್ರಸಾದ ಮಾಡಿದ್ರು. ಸಂಜೆ ಅನುಭವ ಪಟ್ಟ ದಾರಿಗೆ ಹೋಗುವಾಗಲೇ ಅವ್ರು 3 ಜನ ಬರ್ತಾ ಇದ್ರು. ಆವಾಗ ಹೇಳಿದ್ರು, 3 ಜನ ಸಿಕ್ಕರು. ಮತ್ತೆ ಸಂಜೆ ಮನೆ ನೀವೆಲ್ಲ ಬಂದಿದ್ದೀವಿ, ನಿಮ್ಮ ಶ್ರೀಮಂತಿಕೆ ಕೊಟ್ಟು ನಮ್ಗೆ ಹೇಳ್ಕೊಡಿ. ಆವಾಗ ಅವ್ರು ಹೇಳ್ತಾರೆ, ಬನ್ನಿ ಒಳಗಡೆ ಬನ್ನಿ, ನೀವು ಅನುಭವ ಪಟ್ಟು ಒಳಗಡೆ ಬನ್ನಿ, ನಿಮಗೆ ಕೊಟ್ಟು ಗೊತ್ತಾಗುತ್ತೆ, ನಾವೇ ಹೇಳ್ಬೇಕಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತಂದ್ರು. ಕೂತ್ಕೊಂಡ್ರು. ಕಾಯಕದ ಬಗ್ಗೆ ಚರ್ಚೆ ಶುರುವಾಯಿತು. ಗುರುವಾದರು ಕಾಯಕದಿಂದ ಜೀವನ್ಮುಕ್ತಿ, ಲಿಂಗವಾದರು ಕಾಯಕದಿಂದಲೇ ಶ್ರೇಯಗಳು ಹರಿಯುವುದು, ಜಂಗಮವಾದರು ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಅದು ಚಂದ್ರಯ್ಯನವರು ಹಾಗೆ ಅರ್ಥ ಆಯಿತು. ಮೋಳಿಗೆ ಮಾಲೆ, ಐವಕ್ಕಿ ಮಾಲೆಯನ್ನು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಗಿದ್ದಾರು ಕಾಯಕವರು ಅಂದರು. ಕೇಳಿದ್ರು. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತು ಅಂದ್ರು. ಅಷ್ಟೇ, ಇನ್ನೇನು ಮಾತಾಡಿಲ್ಲ. ಅರ್ಥ ಆಯ್ತಾ ಇವಾಗ ಅಂದ್ರು. ಅಂದ್ರೆ ಕಾಯಕವೇ ಸಂಪತ್ತಿನ ಮೂಲ, ಕಾಯಕವೇ ಸಂಪತ್ತಿನ ಮೂಲ. ದಾಸೋಹವೇ ಸೌಖ್ಯದ ಮೂಲ. ಬರೀ ಸಂಪತ್ತಿನ ಸೌಖ್ಯ ಸಿಕ್ಬಿಡುತ್ತೆ ಅಂತಿಲ್ಲ. ಈ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಆಮೇಲಿಂದ ಬೇರೆ ಬೇರೆ ಇದ್ದಾರಲ್ಲ, ಏನ್ ಸಿಕ್ಕಾಪಟ್ಟೆ ಸಂಪತ್ತು ಕಳಿಸಿದ್ದಾರೆ. ನಾರಾಯಣಮೂರ್ತಿ ಎಲ್ಲ ಸಹಸ್ರ ಕೋಟ್ಯಾಧೀಶರು. ಅವರೆಲ್ಲರಿಗೂ ಸಮಾಧಾನ ಇದೆಯಾ? ಗೊತ್ತಿಲ್ಲ. ಅದಕ್ಕೆ ಬಹಳಷ್ಟು ಜನ ಉದ್ಯಮಿಗಳು ಚಟಕ್ಕೆ ಬಿಡ್ತಾರೆ. ಬಹಳಷ್ಟು ಸಂಪತ್ತಾಯಿತು ಅಂತಂದ್ರೆ ರಾಜಕಾರಣಿಗಳು, ಉದ್ಯಮಿಗಳು ಚಟಕ್ಕೆ ಬಿದ್ದುಬಿಡ್ತಾರೆ, ಕೊಟ್ಟು ಚಟಕ್ಕೆ ಬಿಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಸೌಖ್ಯ ಸಿಗ್ತಾ ಇಲ್ಲ. ಕಾರಣ ಏನು? ದಾಸವಾಣಿ. ಬರೇ ಕಾಯಕ ಮಾಡಿ ಸಂಪತ್ತು ಗಳಿಸಿದ್ರೆ ಸಮಾಧಾನ ಸಿಗುತ್ತೆ ಅಂತಲ್ಲ, ನಾವು ಏನ್ ಗಳಿಸ್ತೀವೋ ಅದರಲ್ಲಿ ಕೆಲವು ಭಾಗ ದಾಸೋಹ ಮಾಡಲೇಬೇಕು. ಹೋಗಿ ರಾಜ್ಯಕ್ಕೆ ರಾಜ್ಯಕ್ಕೆ ನೀವು ಇದನ್ನು ಪಾಲಿಸ್ರಿ, ನಿಮಗೂ ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತ ಹೇಳಿದ್ರು. ಹೀಗೆ ಕಲ್ಯಾಣ ಅದ್ಭುತವಾಗಿ ಕಟ್ಟಿದರು. ಆದ್ರೆ ಈ ಕಲ್ಯಾಣದ ಬಗ್ಗೆ ಕನ್ಫ್ಯೂಷನ್ ಬಹಳ ಇಟ್ಕೊಂಡಿದ್ದಾರೆ ಲಿಂಗಾಯತ ಧರ್ಮದಲ್ಲಿ. ಯಾರು ಮೊದಲು, ಯಾರು ಹಿರಿಯ ಶರಣರು? ಜೇಡರ ದಾಸಿಮಯ್ಯನವರು ಅಥವಾ ದೇವರ ದಾಸಿಮಯ್ಯನವ್ರನ್ನ ಹಿರಿಯ ಶರಣರು ಅಂತ ಎಲ್ಲ ಭಾವಿಸ್ಕೊಂಡಿದ್ದಾರೆ. ಆದರೆ ಖಂಡಿತವಾಗಿ ಅವರ ವಚನಗಳನ್ನು ಅಭ್ಯಾಸ ಮಾಡಿ ನೋಡಿದ್ರೆ ಅವರು ಬಸವಾದಿ ಪ್ರಬಂಧ ಸಮಕಾಲೀನರೇ, ಅನುಭವ ಮಟ್ಟದಲ್ಲಿ ಇದ್ದವರೇನೆ. ಆದರೆ ಈ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ವ್ಯತ್ಯಾಸ ಬಂತಲ್ರಿ. ಈ ವ್ಯತ್ಯಾಸ ಉಂಟಾಗಲು ಇವತ್ತಿನ ವಿದ್ವಾಂಸರಲ್ಲ, ಅಥವಾ ಅವರಲ್ಲಿ ಬೇರೆ ಇಲ್ಲ. ಹಿಂದಿನ ಕವಿಗಳಲ್ಲಿ ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ವ್ಯತ್ಯಾಸ ಗೊತ್ತಿಲ್ಲ ಅವರಿಗೆ, ಒಬ್ಬರೇ. ಆ ವಿದ್ವಾಂಸಗಳು ತಮ್ಮ ತಲೆಯನ್ನು ಬಹಳ ಬಳಸಕ್ಕೆ ಹೋಗಿದ್ರಿಂದ ಆ ಎರಡು ಜನ ಮುದ್ದೇಶ್ವರಾಚಾರ್ಯರು 2 ಜನ ಅಂತ ಬಂದ್ಬಿಟ್ಟಿದ್ದಾರೆ. ಚೆನ್ನೈನರು 2 ಜನ ಅಂತ, ಕಕ್ಕಯ್ಯರು 2 ಜನ. ಅಲ್ಲಲ್ಲಿ ಒಬ್ಬ ಮಹಾರಾಜ ಚೆನ್ನಯ್ಯ ತಯಾರಾಗೋದೇ ಕಷ್ಟ ಇತ್ತು. ನಮ್ಮ ಗುರುಗಳ ತಮಾಷೆ ಮಾಡ್ತಿರ್ತಾರೆ, ಒಬ್ಬ ಚೆನ್ನಯ್ಯ ತಯಾರಾಗೋಕ್ಕೆ ಕುರಿ ಕೋಳಿ ಬಿದ್ದೋಯ್ತು ಅಂದ್ರೆ ಅಷ್ಟು ಕಷ್ಟ ಆಯ್ತು. ಅಂತದ್ರಲ್ಲಿ 2 ಕಕ್ಕಯ್ಯಗಳನ್ನ, 2 ಚೆನ್ನಯ್ಯಗಳನ್ನ, 2 ದಾಸಗಳನ್ನ ಎಲ್ಲಿಂದ ತರ್ತೀವಿ? ಹಾಗಾದ್ರೆ ಈ ಗೊಂದಲಕ್ಕೆ ಕಾರಣ ಯಾರು ಅಂದ್ರೆ, ಮತ್ತೆ ನಾವು 12ನೇ ಶತಮಾನದ ನಂತರ ಯಾವ ಸಾಹಿತ್ಯವನ್ನು ಉತ್ತಮ ರಚನೆ ಮಾಡಿಲ್ಲ ಅವರು. ಹರಿಹರ ಕವಿ ಹೆಸರು ಕೇಳಿರ್ತಾರೆ. ಹರಿಹರ ಮೊದಲನೇದಾಗಿ ಭಕ್ತಿ ಕವಿ, ಅದರಲ್ಲಿ ಸಂಶಯ, ಒಳ್ಳೆ ಭಕ್ತಿ ಜೀವಿ. ಒಂದು ಹೊಸ ಸಾಹಿತ್ಯ ಪ್ರಕಾರವನ್ನು ಹುಟ್ಟಾಕ್ತಾರೆ. ಹರಿಹರದ ಸಾಹಿತ್ಯದ ಪ್ರಕಾರಕ್ಕೆ ಏನಂತ ಕರೀತಾರೆ? ಏನಂತ ಕರೀತಾರೆ? ರಗಳೆ. ಗುಡ್. ಈ ರಗಳೆ ಅಂತ ಶಬ್ದ ಮತ್ತೆ ಬಳಸ್ತಾರೆ. ರಗಳೆ ಅನ್ನೋದು ಹರಿಹರ ಸಾಹಿತ್ಯಕ್ಕೆ ಹೆಸರು, ಅವರೇ ಕೊಟ್ಕೊಂಡ ಹೆಸರು ಅಂತ ಇಟ್ಕೊಳ್ಳಿ. ಮತ್ತೆ ಇನ್ನೆಲ್ಲಿ ರಗಳೆ ಅಂತ ಶಬ್ದ ಬಳಸ್ಬೇಕು ಸಂಸಾರದಲ್ಲಿ? ನಿಮ್ಗೆ ಕ್ಲೂ ಕೊಡ್ತಾ ಇದ್ದೀನಿ. ಸಂಸಾರದಲ್ಲಿ
ಎಲ್ಲಿ ಬಳಸ್ತಾರೆ ರಗಳೆ ಅನ್ನೋ ಶಬ್ದನ? ಏನು ಅಲ್ಲ, ಮಗು ಬಹಳ ಅಂತ ಹೇಳುತ್ತಿಲ್ಲ. ಅಯ್ಯೋ ಇದು ರಗಳೆ, ನಿನ್ ರಗಳೆ ಸಾಕು ನಿಲ್ಸು ಅಂತ ಉಪಯೋಗದಲ್ಲಿ ಮಾತಾಡ್ತಿದ್ರೆ ಬರೀ ಕೋಳದೆ ಹೇಳ್ಕೊತಾ ಇದ್ರೆ ಅಯ್ಯೋ ನಿನ್ ರಗಳೆ ಕೇಳೋದು ನಿಲ್ಸು ಅಂತ. ಕಲಿಯದ ರಗಳೆ ಬರ್ತಿದ್ದೇನೋ ನಿಜ, ಒಳ್ಳೇದೇ. ಆ ದುರ್ದೈವ ಅಂದ್ರೆ ಅವನ ರಗಳೆಗಳು ಲಿಂಗಾಯತ ಧರ್ಮದಲ್ಲೂ ರಗಳೆಗಳು ಉಟ್ಕೊಂಡಿದ್ವು, ಗೊತ್ತಾಯ್ತಲ್ಲ? ಲಿಂಗಾಯತ ಧರ್ಮದಲ್ಲೂ ರಗಳೆ ಉಟ್ಕೊಂಡಿದ್ವು, ಅನೇಕ ವಿಷಯದಲ್ಲಿ ರಗಳೆ ಉಟ್ಕೊಳ್ಬೇಕು. ಅದರಲ್ಲಿ ಮೊಟ್ಟ ಮೊದಲನೇದು ದೇವರ ದಾಸಿಮಯ, ಜೇಡರ ದಾಸಿಮಯ ಈ ವಿವಾದ. ಆದ್ರೆ ಹರಿಹರ ಮಾತ್ರ ನಿಜವಾಗಿ ಕೆಟ್ಟ ಉದ್ದೇಶದಿಂದ ಮಾಡಿಲ್ಲ. ನೀವು ತಲೆ ಕೆಡಿಸ್ಕೊಂಡ್ರೆ ಅವನೇ ಮಾಡ್ತೀವಿ ವಿದ್ವಾಂಸಗಳು. ನೀವು ಅರ್ಥ ಮಾಡ್ಕೊಳ್ಳೋದು ಹೋದ್ರೆ, ನೀವು ಇಬ್ಬಿಬ್ಬರನ್ನ 3 ಜನರನ್ನ ತಗೊಂಡ್ಬಂದ್ರೆ ಏನ್ ಮಾಡ್ಬೇಕು? ಜೇಡರ ದಾಸಿಮಯನೊಬ್ಬನೇ ಪ್ರೀತಿಯಿಂದ ಭಕ್ತಿಯಿಂದ ದೇವರ ದಾಸಿಮಯ, ದಾಸಿದೇವ, ದಾಸದೇವ ವಚನದಲ್ಲಿ ಬಳಸ್ತಾರೆ. ವಚನದಲ್ಲಿ ದೇವರ ದಾಸಿಮಯ ಬಳಸಲ್ಲ, ದಾಸದೇವ ಅಂತ ಬಳಸ್ತಾರೆ, ದಾಸಿಮಯ ಅಂತ ಬಳಸ್ತಾರೆ. ಜೇಡರ ದಾಸ ಅಂತಲೂ ಕೆಲವು ವಚನದಲ್ಲಿ ಬರ್ತದೆ. ಅಂದ್ರೆ ದೇವರ ದಾಸಿಮಯ, ಜೇಡರ ದಾಸಿಮಯ ಯಾಕೆ ತಲೆ ಕೆಡಿಸ್ಕೊಂಡ್ರು ಅಂದ್ರೆ ಹರಿಹರ ಜೇಡರ ದಾಸಿಮಯವ್ರ ಬಗ್ಗೆ ಬರೆಯುವಾಗ ತುಕ್ಕಳೆಯನ್ನ ಹೆಸರಿಲ್ಲ ಸರಿ. ಜೇಡರ ದಾಸಿಮಯ ದೇವರ ದಾಸಿಮಯವ್ರ ಹೆಂಡತಿ ತುಕ್ಕಳೆ ಅಂತ ಹೇಳ್ತಾರೆ. ಸುಕ್ಕಲೆ ಅನ್ನುವಂತ ಅವಳಿಗೆ ದೀಕ್ಷೆ ಕೊಟ್ಟ ಅಂತ ಶ್ರೀಶೈಲಕ್ಕೆ ಹೋಗಿದ್ದ, ಅಲ್ಲಿಂದ ಅಡ್ಡಾಡ್ಕೊಂತ ಬಂದ. ಕವಿಗಳು ಬರಲು ಹರಿಹರ ಒಬ್ಬೇ ಬರಲಿಲ್ಲ, ಬೇರೆ ಬೇರೆ ಕವಿಗಳು ಬರಲು. ಅವನಿಗೆ ಶ್ರೀಶೈಲ ದೀಕ್ಷೆ ಆಯಿತು. ಆಮೇಲೆ ಅವರ ಗುರುಗಳು ಚಂದ್ರಗುಣ ಶಿವಾಚಾರ್ಯರು ಹಿಂಗೆಲ್ಲ ಬರ್ತರು. ಕವಿಗಳನ್ನ ವಚನದಲ್ಲಿ ಎಲ್ಲೂ ಬರಲ್ಲ. ದಾಸಿಮಯ್ಯನವರ 182 ವಚನಗಳು ಸಿಕ್ಕಿದ್ದಾವೆ. ಅಲ್ಲೆಲ್ಲೂ ಕೂಡ ನಾನು ಸುಮ್ಮನೆ ದೀಕ್ಷೆ ಮಾಡಿದೆ ಬರಲ್ಲ, ಚಂದ್ರಗುಣ ಶಿವಾಚಾರ್ಯರ ಹೆಸರು ಬರಲ್ಲ. 182 ವಚನ ಓದಿದ್ದೀನಿ. ಹಾಗಾದ್ರೆ ಈ ಪುರಾಣಕಾರರಿಗೆ ಈ ಐತಿಹಾಸಿಕ ಪ್ರಜ್ಞೆ ಇರೋದಿಲ್ಲ. ಹರಿಹರ ಒಬ್ಬನಿಗೆ ಅಲ್ಲ, ಹರಿಹರ ಆಗಲಿ, ಚಾಮರಸ್ ಆಗಲಿ, ಭೀಮಕವಿ ಆಗಲಿ, ಗುರುರಾಜ ಚಾಣಕ್ಯ ಬರೆದವರಾಗಲಿ, ನಂಜೇಶ ಸಿದ್ಧರಂಜೇಶ ಆಗಲಿ, ಯಾರಿಗೂ ಕೂಡ ಚಾರಿತ್ರ್ಯ, ಚರಿತ್ರೆ, ಇತಿಹಾಸದ ಪ್ರಜ್ಞೆ ಇರಲಿಲ್ಲ. ಏನು ಜನರಿಂದ ಕೇಳಿದ್ರು, ಮತ್ತೆ ಕೆಲವು ಸಾರಿ ಹಿಂಗೂ ಮಾಡಿದರೆ ಶೈವದ ವಾಸನೆ. ಯಾಕಂದ್ರೆ ಹರಿಹರನಿಗೆ ಇಷ್ಟಲಿಂಗ ಇತ್ತು ಅಂತ ಕೂಡ ನನಗೆ ಅನ್ಸಲ್ಲ. ಅವನ ರಚನೆಗಳನ್ನು ನೋಡಿದ್ರೆ, ಅವನ ಜೀವನ ಅಧ್ಯಯನ ಮಾಡಿದ್ರೆ ಹರಿಹರ ಇಷ್ಟಲಿಂಗ ದಾರಿ ಅಲ್ಲ, ಅವನ ಭಾವಲಿಂಗ ಪೂಜಕ. ಹಂಪೆಯ ವಿರೂಪಾಕ್ಷನ ಪೂಜಕ, ವಿರೂಪಾಕ್ಷ ಲಿಂಗ ಏನಾಗಿದೆ ಸ್ಥಾವಲಿಂಗ ಇದೆ ಹಂಪೆಯಲ್ಲಿ, ಅದರ ಭಕ್ತ, ಅತಿ ಕೈಲಾಸದ ಭಕ್ತ ಅವರು. ಅದಕ್ಕೆ ಇಳೆಯಾಡ ಕುಡಿಮಾರ, ಬೇರೆ ಬೇರೆ 63 ಪುರಾತನ ನಗರಗಳನ್ನು ಬರೆದವರು. ಜೊತೆಗೆ ಬಸವರಾಜ ದೇವರ ನಗಡೆ, ಅಕ್ಕ ಮಹಾದೇವಕ್ಕನ ನಗಡೆ, ಹಲ್ಲವ ಪ್ರಭುಗಳ ಮೇಲೆ ನಗಡೆ, ಪ್ರಭುದೇವರ ನಗಡೆ ಬರೆದ. ಅಲ್ಲಿ ನಗಡೆ ಶುರುವಾಯಿತು. 63 ಜನರು 770 ಅಮರಗಳಿಗೂ ವ್ಯತ್ಯಾಸ ಗೊತ್ತೇ ಆಗಲಿಲ್ಲ. ಗೊತ್ತಾದ್ರೂ ಉದ್ದೇಶಪೂರ್ವಕ ಕಲಸುಮೆ ಯೋಗನ ಮಾಡೋದಕ್ಕೆ ಕಾಣಿಸುತ್ತದೆ. ಆದ್ರಿಂದ ನಾವು ತಿಳ್ಕೋಬೇಕು, ದೇವರ ದಾಸಿಮಯ್ಯ ಬೇರೆ ಅಲ್ಲ, ಜೇಡರ ದಾಸಿಮಯ್ಯ ಬೇರೆ ಅಲ್ಲ. ಸಿದ್ಧಿಯ ಪುರಾಣಿಕರು ಬರೆದಂತಹ ದೇವರ ದಾಸಿಮಯ್ಯನ ಅಧ್ಯಾಯದಲ್ಲೂ ಕೂಡ ಅಲ್ಲಿ ದೇವರ ದಾಸಿಮಯ್ಯನ ಜೊತೆಗೆ ಶಂಕರ ದಾಸಿಮಯ್ಯ ಬರ್ತಾರೆ. ಶಂಕರ ದಾಸಿಮಯ್ಯನವರ ವಚನದಲ್ಲಿ ಬಸವಣ್ಣನವರ ಹೆಸರು, ಚನ್ನಬಸವಣ್ಣನವರ ಹೆಸರು, ಇತರೆ ಶರಣರ ಹೆಸರು ಬರ್ತಿದೆ. ಶಂಕರ ದಾಸಿಮಯ್ಯನವರ ಅಹಂಕಾರ ಬರ್ತದೆ. ಅಂದ್ರೆ ಹರಿಹರ ಬರೆದ ಪ್ರಕಾರ, ಹರಿಹರ ನಗರ ಪ್ರಕಾರವೇ ದೇವರ ದಾಸಿಮಯ್ಯನ ನಗಡೆಯಲ್ಲಿಯೂ ಕೂಡ ದೇವರ ದಾಸಿಮಯ್ಯನವರ ಅಹಂಕಾರನ ಕಡೆಯಲಿಕ್ಕೆ ಶಂಕರ ದಾಸಿಮಯ್ಯನವರು ಬರ್ತಾರೆ. ಹರಿಹರ ಶಂಕರ ದಾಸಿಮಯ್ಯನವರ ಅಹಂಕಾರ ಕಡೆಯಲಿಕ್ಕೆ ಧಕ್ಕೆಯ ಮಾರಿ ಅಂತ ಬರ್ಬಿಟ್ಟ. ಅಲ್ಲೂ ಬಹಳ ದೊಡ್ಡ ಅನ್ಯಾಯ ಮಾಡಲ್ಲ. ಧಕ್ಕೆಯ ಬೊಮ್ಮಣ್ಣ ಅಂದ್ರೆ ವಚನ ಸಾಹಿತ್ಯ ಅಧ್ಯಯನ ಮಾಡಿಲ್ಲ ಹರಿಹರ ಮಾಡಿದ್ರೆ ಹಾಳಾಗೋಗ್ಲಿರಿ. ನಮ್ಮ ವಿದ್ವಾಂಸಗಳು ತಾವೇ ಸಂಪಾದಿಸಿದಂತಹ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಧಕ್ಕೆ ಬೊಮ್ಮಣ್ಣ ಅಂತ ಹೆಸರು ಬಂದಿರೋದು. ಅವ್ರ ವಚನೇ ಸಿಕ್ಕಿದೆ, ಅವ್ರ ಹೆಸರು ಅವ್ರ ವಚನದಲ್ಲೇ ಬರುತ್ತೆ. ಧಕ್ಕೆ ಬೊಮ್ಮಣ್ಣನ ಪಥ, ಧಕ್ಕೆ ಬೊಮ್ಮನ ಪಥ ಅಂತಲೇ ಹೇಳ್ತಾರೆ ದುರ್ಗಾ ಹಿರಾಮಣ್ಣನ ಹಾಗೆ. ಹಾಗೆ ಅವರು ಶರಣರ ಸಮಕಾಲೀನ ಆದ್ಮೇಲೆ ಶಂಕರ ದಾಸಿಮಯ್ಯನವರು ಶರಣರ ಸಮಕಾಲೀನವೇ, ದೇವರ ದಾಸಿಮಯ್ಯನವರು ಶರಣರ ಸಮಕಾಲೀನವೇ, ಅದರಲ್ಲೇನು ಸಂಶಯ ಇಲ್ಲ. ದೇವ
ದೇವದಾಸಮಯ್ಯನ ಪತ್ನಿ ದುಗ್ಗಳೆ ಅಂತ ಹರಿಹರನು ಹೇಳ್ತಾನೆ, ಎಲ್ಲಾ ಕವಿಗಳು ಹೇಳ್ತಾರೆ. ದುಗ್ಗಳೆ ಎಂಬುದವರ ವಚನಗಳಲ್ಲಿ, ದುಗ್ಗಳೆ ಎಂಬುದವರ ವಚನಗಳಲ್ಲಿ, ಅಂದರೆ ದೇವದಾಸಮಯ್ಯನ ಪತ್ನಿ ದುಗ್ಗಳೆ ಎಂಬುದವರ ವಚನಗಳಲ್ಲಿ ಬಸವಾದಿ ಪರ್ವತರ ಅನೇಕ ಜನ ಶರಣರ ಹೆಸರು ಬಂದಿದೆ. ಅನೇಕ ಜನ ಶರಣರ ಹೆಸರು ಬಂದಿದೆ. ಎರಡೇ ವಚನಗಳು ಸಿಕ್ಕಿದೆ ದುಗ್ಗಳೆ. ಅವರು ಪ್ರಾಯಶಃ ಎರಡೇ ವಚನ ಬರೆದಿರಲಿಕ್ಕಿಲ್ಲ, ಇನ್ನು ಹೆಚ್ಚು ವಚನ ಬರೆದಿರಬಹುದು, ಸಿಕ್ಕಿಲ್ಲ. ಎರಡು ವಚನಗಳು ಲಭ್ಯ ಆಗಿದೆ. ಆ ಎರಡು ವಚನಗಳು ಶರಣರ ಸ್ಫೂರ್ತಿ ಬಂದಿದೆ, ಶರಣರ ಹೆಸರುಗಳನ್ನು ಹೇಳ್ತಕ್ಕಂಥದ್ದು. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜಂಗಮನಾದರೆ ಪ್ರಭುದೇವರಂತಾಗಬೇಕು, ಯೋಗಿಯಾದರೆ ಸಿದ್ದರಾಮಯ್ಯನಂತಾಗಬೇಕು, ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು, ಐಕ್ಯನಾದರೆ ಅಜಗಣ್ಣನಂತಾಗಬೇಕು. ಇಂತಿವರ ಪ್ರಸಾದವನ್ನು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇಕೆಯ ದಾಸಯ್ಯ ಪ್ರಿಯ ರಾಮನಾಥ. ಇಲ್ಲಿ ಗಮನಿಸಬೇಕು ನಾವು, ದಾಸಿಮಯ್ಯ ಅನ್ನೋದು ಪ್ರೀತಿಯಿಂದ ಹೇಳಿರುವ ಹೆಸರು. ಆದರೆ ದುಗ್ಗಳೆ ಅಮ್ಮನವರು ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಅಂತಲೇ ಅವರ ಹೆಸರು. ದಾಸಯ್ಯ ಪ್ರಿಯ ರಾಮನಾಥ, ರಾಮನಾಥ ಅಂಕಿತ ಇಟ್ಟುಕೊಂಡಂತಹ ಜೇಡರ ದಾಸಮಯ್ಯ, ದೇವರ ದಾಸಮಯ್ಯ ಇಬ್ಬರು ಒಬ್ಬರೇ ದುಗ್ಗಳೆ ಅಮ್ಮನವರ ಪತಿ. ಇನ್ನೊಂದು ವಚನ ಬರುತ್ತೆ, ಅವರು ಇನ್ನೊಂದು ವಚನ ಬರ್ತದೆ. ಇದು ಅರ್ಥ ಆಯ್ತು ನಿಮಗೆ. ಇಂತಿವರ ಕಾರುಣ್ಯ ಪ್ರಸಾದಗೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ದಾಸಯ್ಯ. ಅಂದ್ರೆ ಶರಣಾಗತಿ ಭಾವ, ಶರಣರ ಮೇಲೆ ಅಷ್ಟೊಂದು ವಿಶ್ವಾಸ ಅವರಿಗೆ ದುಗ್ಗಳೆ ಅಮ್ಮನವರಿಗೆ. ಇದು ಇನ್ನೊಂದು ವಚನ ಬರ್ತದೆ ದುಗ್ಗಳೆ ಅಮ್ಮನವರು. ಬಸವಣ್ಣನಿಂದ ಗುರುಪ್ರಸಾದಿಯಾದ, ಚನ್ನಬಸವಣ್ಣನಿಂದ ಲಿಂಗ ಪ್ರಸಾದಿಯಾದನು, ಪ್ರಭುದೇವರಿಂದ ಜಂಗಮ ಪ್ರಸಾದಿಯಾದನು, ಮರುಳು ಶಂಕರ ದೇವರಿಂದ ಮಹಾಪ್ರಸಾದಿಯಾದನು. ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಗೆ ಶರಣೆಂದು ಬದುಕಿದೆ ದಾಸಯ್ಯ. ಅಂದ್ರೆ ತನ್ನ ಗಂಡನನ್ನ ಕುರಿತು ಹೇಳ್ತಾ ಇದ್ದಾರೆ. ನಾನು ನನ್ನ ಗಂಡ ಇಬ್ಬರು ಪತಿದೇವರಿಬ್ಬರು ಅಳವಡಿಸಿಕೊಂಡ್ವಿ. ಬಸವಣ್ಣನಿಂದ ಗುರುಪ್ರಸಾದಿ, ಚನ್ನಬಸವಣ್ಣನಿಂದ ಲಿಂಗ ಪ್ರಸಾದ, ಆಮೇಲೆ ಪ್ರಭುದೇವರಿಂದ ಜಂಗಮ ಪ್ರಸಾದ, ಮರುಳು ಶಂಕರ ದೇವರಿಂದ ಮಹಾಪ್ರಸಾದ. ಇಂತಿ ಚತುರ್ವಿಧವು ಏಕೀಭವಿಸಿ ಒಂದೇ ಆಗಿ ನಿಂತ ಪ್ರಸಾದ ಭಾವದಿಂದ ಬದುಕಿರುವವರು ನಮ್ಮ ದಾಸಯ್ಯ ಶರಣರು. ಆ ಪ್ರಣವಿಕೆ ಆದಂತವರು ಅವರ ಶ್ರೀಪಾದಕ್ಕೆ ಶರಣೆಂದು ಬದುಕಿದೆ ಅಂತ ಹೇಳ್ತಾರೆ. ಮತ್ತೆ ಕೆಲವೇನು ಪ್ರಶ್ನೆ ಕೇಳ್ತಾರೆ, ಜೇಡರ ದಾಸಮಯ್ಯನವರ ಹೆಸರು ಇದರಲ್ಲಿ ಬಸವಣ್ಣನ ಹೆಸರು ಬಂದಿಲ್ವಲ್ಲ, ಪ್ರಭುದೇವರ ಹೆಸರು ಬಂದಿಲ್ವಲ್ಲ, ಅವರಿಂದ ಚನ್ನಬಸವಣ್ಣನ ಹೆಸರು ಬಂದಿಲ್ವಲ್ಲ. ಬರ್ತಿತ್ತು, ಅವರ ವಚನಗಳು 182 ಸಿಕ್ಕಿದ್ದಾವೆ. ಆದರೆ ಇನ್ನೂ ಅನೇಕ ವಚನಗಳು ಸಿಕ್ಕಿರಬಹುದು, ಬರೆದಿರಬಹುದು, ಆದರೆ ಆ ವಚನಗಳು ಸಿಕ್ಕಿಲ್ಲ. ಆದರೆ ಬಸವಣ್ಣನ ಜೊತೆ ಇದ್ದಂತಹ ಬೇರೆ ಬೇರೆ ಶರಣರ ಹೆಸರನ್ನ ಜೇಡರ ದಾಸಮಯ್ಯನವರು, ದೇವದಾಸಮಯ್ಯನವರು ಹೇಳಿದ್ದಾರೆ. ನಂಬಿದ ಚನ್ನನ, ಇಲ್ಲ ನಾವು ವಚನ ಗಮನಿಸಿ, ಜೇಡರ ದಾಸಮಯ್ಯನವರ ವಚನ, ದೇವದಾಸಮಯ್ಯನವರ ವಚನ, ಇನ್ನೊಂದು ವಚನ ಗಮನಿಸಿ. ನಂಬಿದ ಚನ್ನನ ಅಂಬಲಿಯರುಂಡ ಕೆಂಬಾವಿಯ ಭೋಗಯ್ಯನ ಹಿಂಗಾಡಿ ಹೋದ, ಕುಂಭ ಜಗತ್ತಿಗೆ ಕುಕಿಲಿದು ಕುಳಿದ, ನಂಬದೆ ಕರೆದವರ ಹಂಬಲವಲ್ಲ ಎಂಬ ರಾಮನಾಥ. ಕೀಳು ಹರಕಕ್ಕ, ಕೀಳು ಮಾದಲ ಚಂದ್ರ, ಕೀಳು ಓಹಿಲ ದೇವ, ಕೀಳು ಉಪ್ಪಟಯ್ಯ. ಮನೆಗೆ ಹೇಳ್ತಾರೆ, ಕೀಳಿಂದಲ್ಲದೆ ಹೈರು ಕರೆಯಲು ಕಾಣಲಾಮನಾಥ. ಎಂಥ ಅದ್ಭುತವಾದ ಮಾತು ನೋಡಿ. ಇವರೆಲ್ಲ ಮಾದಾರ ಚೆನ್ನೈಯವರಿಂದ ಹಿಡ್ಕೊಂಡು ಏನು ಲೋಹರ ಕಕ್ಕಯ್ಯನವರವರೆಗೆ ಎಲ್ಲರೂ ಬಸವಣ್ಣನವರ ಜೊತೆ ಇದ್ದವರೇ. ಅಷ್ಟೇ ಅಲ್ಲ, ಮತ್ತೆ ದುಗ್ಗಳೆ ಅಮ್ಮನವರ ವಚನದಲ್ಲಿ ಮರುಳು ಶಂಕರ ದೇವರ ಹೆಸರು ಬಂದಿರೋದ್ರಿಂದ ನೀವು ಇನ್ನೊಂದು ವಿಷಯ ತಿಳ್ಕೋಬೇಕು. ಮರುಳು ಶಂಕರ ದೇವರು ಕಲ್ಯಾಣಕ್ಕೆ ಬಂದಿದ್ದು ತಡವಾಗಿ. ಅಲ್ಲಮಪ್ರಭುಗಳು ಗಾಂಧಾರ ದೇಶದ ತನಕ ಸುದ್ದಿ ಮುಗಿಸಿ ಅಲ್ಲಿಂದ ನಡ್ಕೊಂಡು ಬಂದ ಮೇಲೂ ಕೂಡ ಅವರು 12 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಗುಪ್ತ ಭಕ್ತಿ ಮಾಡಿಕೊಂಡಿದ್ರು. ಅಲ್ಲೂ ತಪ್ಪಾಡಿದ್ದಾರೆ. ಮರುಳು ಶಂಕರ ದೇವರನ್ನೇ ಪ್ರಸಾದ ಕುಂಡದಲ್ಲಿ ಇದ್ರು ಅಂತ ಬರೆದ ಚಾಮರಸ.
ಪ್ರವಚನ ಮುಗಿಯೋದ್ರಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಹೇಳಿರ್ತೀನಿ, ಮರುಳು ಶಂಕರದೇವ ಪ್ರಸಾದ ಗುಣದಲ್ಲಿ ಇದ್ರು ಅಂತ ಅನ್ನೋದಕ್ಕೆ ಪಾಪ ಸಿದ್ದೇವ ಪುರಾಣಿಕರಂತ ದೊಡ್ಡ ಭಕ್ತಿ ಜೀವಿಗಳು ಲೇಖಕರು ಏನ್ ಬರೀತಾರಂದ್ರೆ, ಆ ಚಿತ್ರ ಏನ್ ತೋರಿಸಿದಾರೆ ಅಂದ್ರೆ ಎಲೆಗಳನ್ನೆಲ್ಲ ಹಾಕೋ ತೊಟ್ಟಿಯಿಂದ ಎದ್ದು ಬರುವ ಹಾಗೆ ತೋರಿಸಿದ್ದಾರೆ. ಅದು ಅತ್ಯಂತ ಅವೈಜ್ಞಾನಿಕ, ಅಷ್ಟೇ ಅಲ್ಲ ಶರಣ ಧರ್ಮಕ್ಕೆ ವಿರುದ್ಧವಾದ ಚಿತ್ರ. ಶರಣ ವಿರುದ್ಧವಾದ ಚಿತ್ರ. ಪ್ರಸಾದ ಕೊಂಡಾಗ್ಲಿ ನೀರು ತಲೆ ಕೆಡಿಸ್ಕೋಬೇಡಿ, ಅದು ಅಡಿಗೆ ಮನೆ, ದಾಸೋಹದ ಮನೆ. ಅದಕ್ಕೆ ಕವಿಗಳು ಪ್ರಸಾದ ಕೊಂಡ ಅಂತ ಹೆಸರು ಕೊಟ್ಟರು. ಯಾಕೆಂದ್ರೆ ಅವರಿಗೆ ಪ್ರಾಸ ಬೇಕಾಗಿತ್ತು, ಛಂದಸ್ ಬೇಕಾಗಿತ್ತು, ಭಾವನೆ ಷಟ್ಪದಿ ಹೊಂದ್ಕೋಬೇಕಾಗಿತ್ತು. ಪ್ರಸಾದ ಕೊಂಡ ಅಂತ ಹೆಸರು ಕೊಟ್ಟರು. ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋಣ, ಒಂದೇ ಒಂದು ಪ್ರಸಾದ ಕೆಡಿಸಬಾರ್ದು ಅನ್ನೋದು ಶರಣರ ಗುರಿ. ಎಲೆಯಿಂದ ಪ್ರಸಾದ ಮಾಡಿ ಚಲ್ತಾರೆ, ಅದನ್ನ ಒಕ್ಕುವಿಕ ಪ್ರಸಾದ ಅರ್ಥ ಎಲೆ ಬಿಟ್ಟಿದ ಪ್ರಸಾದ ಅಲ್ಲ. ದಯವಿಟ್ಟು ಅದನ್ನ ತಪ್ಪು ತಿಳ್ಕೋಬೇಡಿ. ಈಗಿನ ಕಾಲ ಮದ್ವೆಗೆ ಹೋಗಿ ಅಲ್ಲಿ ಬಿಟ್ಟು ತೊಟ್ಟಿ ಸೋದು ಬರ್ತಿರಲ್ಲ, ಸಾರಿ ನೀವಲ್ಲ ಬರ್ತಾರಲ್ಲ ಆ ಕಡೆ ಹೆಬ್ಬಳ್ಳಿ ಹಾಕ್ಸಿಂದ ಆ ಕಡೆ ಗೊತ್ತಾಯ್ತ, ಅದಕ್ಕೆ ಬರ್ತಾರಲ್ಲ ಆ ತರ ಅಲ್ಲ ಶರಣರು. ಶರಣರು ಪ್ರಸಾದವನ್ನು ವ್ಯರ್ಥ ಮಾಡ್ತಿರ್ಲಿಲ್ಲ. ಮರುಳು ಶಂಕರದೇವ ಪ್ರಸಾದ ಕೊಂಡಂದ್ರೆ ಆ ಎಲೆ ಹಾಕೋ ಜಾಗ ಇರಲಿಲ್ಲ. ಅಡಿಗೆ ಮನೆಗಿದ್ರು ಒಕ್ಕುಮಿಕ್ಕ ಪ್ರಸಾದವೇ ನಿಮಗೆ ಎಡೆ ಮಾಡಿ, ಭಕ್ತಿಗೆ ಎಡೆ ಮಾಡಿ ಆಮೇಲೆ ಪ್ರಸಾದ ಮಾಡಿ ಅದು ಒಕ್ಕುಮಿಕ್ಕ ಪ್ರಸಾದ. ಅವ್ರು ತಟ್ಟೆ ರೋಸ್ತಿದ್ರು, ಅದು ಎಡೆ ರೋಸ್ ಹಾಕ್ತಿದ್ರು, ಅದನ್ನು ಮರುಳು ಶಂಕರದೇವ ತಿಂತಿದ್ರು. ಅಂದ್ರೆ ಎಂತ ಅವೈಜ್ಞಾನಿಕ ಶರಣ ಧರ್ಮಕ್ಕೆ ಅಪಚಾರ. ಶರಣ ಧರ್ಮಕ್ಕೆ ಅಪಚಾರ. ನನ್ನ ಚಿತ್ರ ಬರೆಯಬಾರ್ದು. ನೀವು ಕವಿಗಳು ಗಂಗೆ ಅಂತ ಕರಿತೀರಿ, ಎಲ್ಲೂ ಕೂಡ ಶರಣರ ವಚನಗಳಲ್ಲಿ ಪ್ರಸಾದ ಕುಂಡ ಅನ್ನೋ ಶಬ್ದ ಬರಲ್ಲ. ಶರಣರ 15,000 ವಚನ ಸಿಕ್ಕಾರಾಮ ಇಟ್ಕೊಂಡು 12ನೇ ಶತಮಾನದ ಶರಣರು ಇವರೆಲ್ಲ ಕೂಡಿಸಿದರೆ 12ನೇ ಶತಮಾನದ ಶರಣರ ವಚನಗಳೇ ಸುಮಾರು 15,000 ಸಿಕ್ಕಿದಾವೆ ಅಂತಂದ್ರೆ ಅದರಲ್ಲಿ ಎಲ್ಲೂ ಪ್ರಸಾದ ಕುಂಡ ಅಂತ ಬರೋದಿಲ್ಲ. ಪ್ರಸಾದ ದಾಸೋಹದ ಮನೆ, ದಾಸೋಹ ಕೇಂದ್ರ, ದಾಸೋಹ ಧಾಮ ಈ ತರ ಬಳಸ್ತಿದ್ರೆ ಹೊರತು ಪ್ರಸಾದ ಕೊಂಡಿದ್ದು ಎದ್ಬಂದ್ರು ಮರುಳಶಂಕರದೇವರು ಪ್ರಭುದೇವರು ಬಂದಾಗ ಹಾಗಲ್ಲ. ಅದಕ್ಕೆ ಮರುಳಶಂಕರದೇವರ ಹೆಸರನ್ನ ದುಗ್ಗಳೆ ಅಂತ ಹೇಳಿರೋದ್ರಿಂದ ಇವರು ಇಷ್ಟು ದಿವಸ ದಾಸಿಮಯ್ಯವರು ಅನುಭವ ಮಟ್ಟಕ್ಕೆ ಬಂದಿಲ್ಲ ಅಂತ ಮಾಡಿದ್ರು. ಅನುಭವ ಮಟ್ಟಕ್ಕೆ ಬಂದಿದ್ದಾರೆ ದಾಸಿಮಯ್ಯವರು, ಅನುಭವ ಮಟ್ಟದಲ್ಲೇ ಇದ್ರು. ಅದಕ್ಕೆ ಒಂದೆರಡು ವಚನಗಳನ್ನ ನಿಮಗೆ ಹೇಳ್ತೇನೆ. ಅನುಭವ ಮಟ್ಟದಲ್ಲಿ ದಾಸಿಮಯ್ಯವರು ಇದ್ರು ಅನ್ನೋದಕ್ಕೆ 2 ವಚನಗಳು 3 ವಚನಗಳು ನಿಮಗೆ ಹೇಳಬೇಕು. ಗುರುಭಕ್ತನಾದಲ್ಲಿ ಘಟಧರ್ಮ ಮಾಡಿದ್ದು ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ತೀವಿ. ಗುರುಭಕ್ತನಾದಲ್ಲಿ ಘಟಧರ್ಮ ಮಾಡಿದ್ದು, ಲಿಂಗ ಭಕ್ತನಾದಲ್ಲಿ ಮನಸಂಚಲ ನಿಂದು, ಜಂಗಮ ಭಕ್ತಿಯಲ್ಲಿ ಧನದಾಸೆ ಅಳಿದು, ತ್ರಿವಿಧಾಂಗ ಸಲೆಸಂದು ತ್ರಿಕರಣ ಶುದ್ಧವಾದವರಿಗೆ ಮಧ್ಯ ಕೈಲಾಸವೆಂಬ ಕಾಳು ಮಾತಿಲ್ಲ. ಇಲ್ಲಿ ಸರಿ ಅರ್ಥ ಮಾಡ್ಕೋಬೇಕು. ಹರಿಹರನಿಗೂ ಶರಣರಿಗೂ ವ್ಯತ್ಯಾಸ ಬರೋದಿಲ್ಲೇ, ವ್ಯತ್ಯಾಸ ಬರೋದಿಲ್ಲದೆ ಅವನು ಹರಿಹರ ಎಲ್ಲರನ್ನು ಕೈಲಾಸದಿಂದ ಕರ್ಕೊಂಡು ಬರ್ತಾನೆ ಮತ್ತು ವಾಪಸ್ ಕೈಲಾಸಕ್ಕೆ ಕಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ಸಿರಿಯಾಳದ ವಿಷಯದಲ್ಲಿ ಬರೆಯುವಾಗ ಹರಿಹರ ಕಂಚಿ ಕೈಲಾಸಕ್ಕೆ ಪಟ್ಟಣ ಸಮೇತ ತಗೊಂಡೋಗ್ಬಿಟ್ಟಂತೆ ಕೈಲಾಸಕ್ಕೆ. ಕಂಚಿ ಗೊತ್ತಲ್ಲ ನಿಮಗೆ? ಕೆಲವೆಲ್ಲ ಕಂಚಿಗೆ ಹೋಗಿ ಬಂದಿರಬೇಕು. ಕಂಚಿ ರೇಷ್ಮೆ ಸೀರೆ ಬಹಳ ಪ್ರಸಿದ್ಧಿ ಇದೆ ಅಂತ ಕಾಣಿಸ್ತಾವ. ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗಿರ್ಬೋದು. ಕಂಚಿಯ ಇದ್ದ ಸಿರಿಯಾಳ ಶೆಟ್ಟಿ ಅನುಭವ ಮಟ್ಟದಲ್ಲಿ ಇದ್ದ. ಅಂದ್ರೆ ಆ ಘಟನೆ ಆದ್ಮೇಲೆ ಸಿರಿಯಾಳ ಶೆಟ್ಟಿ ಕೂಡ ಅನುಭವ ಮಟ್ಟಕ್ಕೆ ಬಂದಂಗೆ ಕಾಣಿಸ್ತಾರೆ. ಯಾಕಂದ್ರೆ ಶೆಟ್ಟಿ ಎಂಬೆನೆ ಸಿರಿಯಾಳನ್ನ, ಮಡಿವಾಳ ಎಂಬೆನೆ ಮಾಚೆಯನ, ದೋಹಾರ ಎಂಬೆನೆ ಕಕ್ಕಯ್ಯನ ಬಸವಣ್ಣವರು ಬಳಸಿರೋದು ನೋಡಿದ್ರೆ ಸಿರಿಯಾಳ ಕೂಡ ಕಲ್ಯಾಣಕ್ಕೆ ಬಂದಿದ್ದಾನೆ, ಅನುಭವ ಮಟ್ಟದಲ್ಲಿ ಇದ್ದಾನೆ. ಅಂತದ್ರಲ್ಲಿ ಹರಿಹರ ಬರೀತಾನೆ, ಕಂಚಿ ಕೂಡ ಕೈಲಾಸ ಪಟ್ಟಣ ಸಮೇತ ಶಿವ ಕರ್ಕೊಂಡು ಹೋಗ್ಬಿಟ್ಟಂತೆ. ಪುಣ್ಯಕ್ಕಿನ್ನು ಕಂಚಿ ಅಲ್ಲೇ ಇದೆ, ಅಲ್ಲೇ ಪುಣ್ಯವಾದ ಇದೆ, ನೀವು ಹೋಗಿ ನೋಡ್ಬೋದು. ಕೈಲಾಸಕ್ಕೆ ಹೋಗಿದ್ರೆ ಅಲ್ಲೇ ಭೂಮಿ ಗ್ಯಾಪ್ ಬಿಡುತ್ತಾ, ಆ ಪಟ್ಟಣನೇ ಕೈಲಾಸಕ್ಕೆ ಹೋಗಿದ್ರೆ ಅಲ್ಲೇ ತೆಗ್ಬಿತ್ತ ಅಥವಾ ಜನ ಕರ್ಕೊಂಡನ್ನ ಏನು ಉಚ್ಚಪಟ್ಟೆ ಬರೆಯೋದ್ರಿ. ಅವ್ರು ಬರ್ಕೊಂಡು ಹೋಗ್ಲಿ ಪಾಪ, ನಾವು ಅದನ್ನ ನಂಬ್ಕೊಳ್ಳುವಲ್ರಿ, ನಾವು ಅದನ್ನ ನಂಬ್ಕೊಳ್ಳುವಲ್ಲ. ನಂಬ್ಕೊಂಡು ಸಿರಿಯಾಳ ತಗೊಂಡೋಗಿ 63 ಪುರಾತನ ಜೊತೆಗೆ ಸೇರಿಸಿ ನಾವು 770 ಅಮರಗಳನ್ನು ಕೊರತೆ ಮಾಡಿಟ್ವಲ್ಲ. ಎಂತ ಅನ್ಯಾಯ ಮಾಡ್ಕೊಂಡ್ವಿ ನಾವು, ಎಂತ ಅನ್ಯಾಯ.
ನಮಗೆ ನಾವೇ ಮಾಡಿಕೊಂಡ ಅನ್ಯಾಯ. ಕೈಲಾಸವೆಂಬುದನ್ನು ಹಾಳು ಬೆಟ್ಟ ಕಾಣೆನು, ಅಲ್ಲಿರುವ ಚಂದ್ರಶೇಖರನ ಒಬ್ಬ ಹೆಡ್ಡ ಕಾಣೆನು, ಅಲ್ಲಿರುವ ಗಣಗಳ ಮೈಗಳ್ಳರು ಕಾಣೆನು. ಯಾವ ಸಿದ್ದರಾಮೇಶ್ವರ ರಚನೆ ಇದೆ, ಸಿದ್ದರಾಮೇಶ್ವರ ರಚನೆ ಇದೆ. ಆ ಸಿದ್ದರಾಮೇಶ್ವರನು ಮತ್ತೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ, ನಾಗಮಕ್ಕ ಕೈಲಾಸದಿಂದ ಕರ್ಕೊಂಡು ಹೋಗ್ತಾನೆ. ಆಕೆ ಕವಿಗಳ ಬೆನ್ನ ಹತ್ತಿದ್ರೆ, ವಿದ್ವಾಂಸರ ಬೆನ್ನ ಹತ್ತಿದ್ರೆ ನಮಗೆ ಸತ್ಯ ಸಿಗಲ್ಲ. ವಚನಕಾರರ ಬೆನ್ನೆ ಹತ್ತಬೇಕು, ನಮ್ಮ ಹೃದಯದ ಆಳಕ್ಕೆ ಎರಡು ಮಾಡಬೇಕು. ಶರಣರ ಬೆನ್ನ ಹತ್ತಬೇಕಾದ್ರೆ ನಮ್ಮ ಹೃದಯ ಶುದ್ಧಿ ಆದ್ರೆ ಮಾತ್ರ ಬೆನ್ನಕ್ಕೆ ಸತ್ಯ ಆಗುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಚನದಲ್ಲಿ ಗಮನಿಸಿ ನೀವು, ಗುರುಭಕ್ತನಾದಲ್ಲಿ ಘಟಧರ್ಮ ಒಳಿದು. ಘಟ ಅಂದ್ರೆ ಯಾರು ಹೇಳ್ಬೋದ? ಘಟ ಅಂದ್ರೆ ಶರೀರ, ಶರೀರದ ಧರ್ಮ ಅಂದ್ರೆ ಗುರುಭಕ್ತನಾದಲ್ಲಿ ಶರೀರ ಗುಣ ಅಳಿಬೇಕು, ಅಂಗಗುಣ ಅಳಿಬೇಕು. ಲಿಂಗ ಭಕ್ತನಾದಲ್ಲಿ ಮನಸಂಚಲನಿಂದು, ಮನಸಂಚಲ ಮನಸ್ಸಿನ ಚಂಚಲತೆ, ಮನಸ್ಸಿನ ಚಂಚಲನಿಂದು ಜಂಗಮ ಭಕ್ತಿಯಲ್ಲಿ ಧನದಾಸೆ ಅಳಿದು. ಹಣದ ಆಸೆ ಎಲ್ಲಿಗೂ ಇರ್ತದೆ, ಎಲ್ಲಿಗೂ ಇರ್ತದೆ. ಕೆಲವರು ಹೇಳ್ತಾರೆ ಅವ್ರ ಹಣ ಮುಟ್ಟಲ್ರಿ, ಅವ್ರ ಹಣ ಮುಟ್ಟಲ್ಲ ಆದ್ಮೇಲೆ, ಆದ್ರೆ ಹಣದ ಆಸೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಣ ಮುಟ್ಟದೇ ಇರೋದು ಬೇರೆ, ಹಣದ ದಾಹವನ್ನ ಹಣದ ಆಸೆ ಅಳ್ಕೊಳ್ಳೋದು ಬೇರೆ. ಗೊತ್ತಾಯ್ತಲ್ವಾ? ಅವ್ರು ಮುಟ್ಟದೇ ಬೇರೆ ತರ ಬರ್ತಿರ್ಬೋದು, ಗೊತ್ತಾಯ್ತಲ್ವಾ? ಮುಟ್ಲೇಬೇಕು ಅಂತಿಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ಧನದ ಆಸೆ ಮನಸ್ಸಿನಿಂದ ಹೋಗ್ಬೇಕದು. ಜಂಗಮ ಭಕ್ತಿ ಮಾಡಿ ಮಾತ್ರ ಧನದಾಸೆ ಹೋಗ್ತದೆ. ಜಂಗಮ ಭಕ್ತಿಯಲ್ಲಿ ಧನದಾಸೆ ಆಯಿತು. ತ್ರಿವಿಧಾಂಗ ಸರಸಂದು ತ್ರಿಕರಣ ಶುದ್ಧವಾದವನಿಗೆ ಮಧ್ಯ ಕೈಲಾಸವೆಂಬ ಕಾಳು ಮಾತಿಲ್ಲ. ತ್ರಿಕರಣ ಶುದ್ಧಾವನೆ ಮಧ್ಯ ಬೇರೆ ಕೈಲಾಸ ಬೇರೆ ಅನ್ನುವಂತ ಕಾಳು ಮಾತು ಅಂತ ಕರೀತಾರೆ. ಅಂದ್ರೆ ಸಣ್ಣ ಮಾತು, ಸಣ್ಣವರ ಮಾತು ಅಥವಾ ಕೀಳು ಮಾತು. ಕಾಳು ಮಾತು ಅಥವಾ ಕೀಳು ಮಾತು ಒಂದೇ ಅರ್ಥ. ಆ ನಿಶ್ಚಿಂತ, ಯಾರು ಕೈಲಾಸ ಭಕ್ತಿ ಬಗ್ಗೆ ಚಿಂತೆ ಮಾಡಲ್ವೋ ಅವ ನಿಶ್ಚಿಂತ, ನಿಜ ಮುಕ್ತನಯ್ಯ ಅವನ ಅರ್ಥ. ನೋಡ್ರಿ, ಭಾರತದ ಇತಿಹಾಸದಲ್ಲಿ ಗಮನವನ್ನು ಕೇಳಿಸ್ಕೊಳ್ಳಿ. ಭಾರತದ ಇತಿಹಾಸದಲ್ಲಿ ನೀವು ಇವತ್ತು ಹಿಮಾಲಯಕ್ಕೆ ಹೋಗಲೇಬೇಕಾದ್ರೆ, ಹಿಮಾಲಯಕ್ಕೆ ಹೋದ್ರೆ ಇವತ್ತು ಕೂಡ ನೀವು 100 ವರ್ಷ 200 ವರ್ಷ 300 ವರ್ಷ ಬದುಕಿರೋಂತ ಯಾರಾದ್ರೂ ಸಾಧುಗಳು, ಸನ್ಯಾಸಿಗಳು, ಸ್ವಾಮಿಗಳು ಭೇಟಿ ಆಗಬಹುದು. ಆಗಲ್ಲ ಅಂತೇನಲ್ಲ. ಅಲ್ಲಿ ನಮ್ಮ ಕರ್ನಾಟಕವನ್ನು ಬಿಟ್ರೆ ತಮಿಳುನಾಡಲ್ಲೂ ಕೂಡ, ಕರ್ನಾಟಕ ಬಿಟ್ರೆ ತಮಿಳುನಾಡಿನ ಶೈವ ಪಂಥದಲ್ಲಾಗಲಿ ಆಂಧ್ರದ ಶೈವ ಪಂಥದಲ್ಲಾಗಲಿ ಒಂದು ಸೂತ್ರ ಇಲ್ಲ. ಏನಂದ್ರೆ ತನು ಮನ ಧನ. ತನು ಮನ ಧನವನ್ನ ಯಾರು ಅರ್ಪಣೆ ಮಾಡಬೇಕು? ಗುರು ಲಿಂಗ ಜಂಗಮ. ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಿ ಮುಕ್ತರಾಗುವಂತಹ ಈ ಒಂದು ಹೊಸ ಪದ್ಧತಿಯನ್ನ, ಈ ಒಂದು ಅದ್ಭುತವಾದ ಸರಳ ಪದ್ಧತಿಯನ್ನ ಕಲಿಸಿದ್ದು ಅನುಭವ ಮಂಟಪದಲ್ಲೇ ಬಸವಾದಿ ಪ್ರಬಂಧರೇ ಹೊರತು ನೀವು ಭಾರತದಲ್ಲಿ ಯಾವಾಗಲೂ ಸಿಗಲ್ಲ, ಯಾವಾಗಲೂ ಸಿಗಲ್ಲ. ಈ ಕ್ರಮ ಸಿಗಲ್ಲ. ಧನದಾಸೋಹ ಮಾಡಬೇಕು, ಧನ ಕೊಡಬೇಕು, ಸನ್ಯಾಸಿಗಳು ಹಣ ಕೊಡಬೇಕು, ಎಲ್ಲ ಧರ್ಮಗಳು ಹೇಳ್ತಾರೆ, ಎಲ್ಲ ಧರ್ಮಗಳು ಹೇಳ್ತಾರೆ. ಆ ತನುವನ್ನ ಧನವನ್ನ, ತನುವನ್ನ ಗುರುವಿಗೆ, ಲಿಂಗವನ್ನು ಮನಕ್ಕೆ, ಧನವನ್ನು ಜಂಗಮಕ್ಕೆ ಕೊಟ್ಟು ನಿಶ್ಚಿಂತರಾಗುವಂತಹ, ನಿತ್ಯ ನಿಜ ನಿವಾಸದಲ್ಲಿ ನಿಲ್ಲುವಂತಹ, ಕೈಲಾಸವನ್ನೇ ಮರ್ತ್ಯದಲ್ಲಿ ಸೃಷ್ಟಿಸುವಂತಹ ಮಾರ್ಗವನ್ನ ಬಸವಣ್ಣನವರೇ ಮೊದಲು ಕಲಿಸಿಕೊಂಡಿದ್ದು. ಅದು ಅನುಭವ ಮಂಟಪದಲ್ಲಿ ಅದು ಮಹಾಮಹಿಮ. ಯಾರು ಖುಷಿ ಆಗಲ್ಲ? ಖುಷಿ ಆಗಲ್ಲ ನಿಮಗೆಲ್ಲ? ನನ್ನ ಜೋರ ಕೂಗೆ ಚಪ್ಪಳ ಹೋಗ್ತೇನೆ, ಅದು ಸಮಸ್ಯೆ. ಒಂದು ನನ್ನ ಧ್ವನಿ ಜೋರ ಇಲ್ಲ, ಹಂಗಾಗಿ ಚಪ್ಪಳ ಹೊಡಿಬೇಕು ಅಂತ ಅನ್ಸುತ್ತೆ. ಇದು ಇಡೀ ಭಾರತ ದೇಶದ ಉಪನಿಷತ್ತುಗಳ ಕಾಲದಿಂದ, ಉಪನಿಷತ್ತುಗಳ ಕಾಲದಿಂದ ಬಸವಣ್ಣನವರವರೆಗೆ, ಬಸವಣ್ಣನವರೇ ಮೊಟ್ಟ ಮೊದಲು ಗುರುಭಕ್ತನಾದಲ್ಲಿ ತನುವ ಕೊಟ್ಟು ಗುರುವನ್ನು ವಹಿಸಬೇಕು, ಮನವ ಕೊಟ್ಟು ಲಿಂಗವನ್ನು ವಹಿಸಬೇಕು, ಧನವ ಕೊಟ್ಟು ಜಂಗಮವನ್ನು ವಹಿಸಬೇಕು. ಇಂತಿ ತ್ರಿವಿಧವನ್ನು ಹರಿಸಿ, ಹರೆಯ ಹೋಮಿಸಿ, ಹರೆಯ ಹೋಯಿಸಿ ಗುರು ಪೂಜಿಸುವ ಡಂಬಕರ ಮೆಚ್ಚ ಕೂಡಲ ಸಂಗಮಕ್ಕೆ ಎಂಥ ಅದ್ಭುತ ಸೂತ್ರ ಮಾಡಿ. ಹಾಡಿದರೇನು ಹಾಡಿದರೇನು ಕೇಳಿದರೇನು ತ್ರಿವಿಧ ದಾಸೋಹವಿಲ್ಲದನ್ನಕ್ಕ, ಹಾಡದೆ ನವಿಲು
ಹಾಡದೆ ತಂತಿ ಓದದೆ ಕಿಳಿ. ಇದು ಕಾರಣ ಭಕ್ತಿ ಇಲ್ಲದವರನ್ನೆಲ್ಲ ಕೊಡಲು ಸಂಗಮ ದೇವ. ಇವೆಲ್ಲ ದಾಸೋಹದ ಮಹಿಮೆಯನ್ನ ಗುರುಲಿಂಗ ಜಂಗಮಕ್ಕೆ ತರುಮನ ಧನವನ್ನು ಕೊಟ್ಟು ಮುಕ್ತರಾಗತಕ್ಕಂತಹ ಪದ್ಧತಿಯನ್ನು ಅದಕ್ಕೆ ನಮ್ಮಲ್ಲಿ ಪ್ರಾಯಶಃ ಇಡೀ ದೇಶದಲ್ಲಿ ಬರೀ ಕರ್ನಾಟಕದಲ್ಲಿ ಅಂತ ಹೇಳಲ್ಲ, ಒಂದು ಧರ್ಮದ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಒಂದು ಧರ್ಮದ ಕಾರ್ಯಕ್ರಮಗಳು ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಇಷ್ಟು ನಡೆಯಂಗಿಲ್ಲ. ಉತ್ತರ ಕರ್ನಾಟಕದಲ್ಲೇ ಎಷ್ಟು ಕಾರ್ಯಕ್ರಮ ನಡೀತಾವೆ ಲಿಂಗಾಯತ ಧರ್ಮದ ಕಾರ್ಯಕ್ರಮ ಬಂದ್ರೆ ಇಡೀ ದೇಶದಲ್ಲಿ ಯಾವ ಪದ್ಧತಿ ಇಷ್ಟು ಒಂದು ತಿಂಗಳು ಯಾವುದು ನಡೆಸೋದು ಯಾರು ನಡೆಸೋದು ಅಷ್ಟು ವರ್ಷ ಶ್ರಾವಣ ನಡೆಸ್ತೀವಿ. ಅಷ್ಟು ಪುರಾಣ ಪ್ರವಚನಗಳು ನಡೀತವೆ, ಅಷ್ಟೆಲ್ಲ ನಡೀತವೆ. ಅದಕ್ಕೆ ಶರಣಬಸಪ್ಪ ಪುರಾಣ ಇರ್ಬೋದು, ಬಸವ ಪುರಾಣ ಇರ್ಬೋದು, ಪ್ರವಚನಗಳಿರ್ಬೋದು, ಕೀರ್ತನೆಗಳಿರ್ಬೋದು, ಯಾವುದೆಲ್ಲ ನಡೀಲಿ ಒಟ್ಟು ಶ್ರಾವಣ ಮಾಸದಲ್ಲಿ ನಡೀತವೆ. ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥದ್ದು. ಈ ಒಂದು ಪದ್ಧತಿಯನ್ನ ಬಸವಣ್ಣವರಿಗಿಂತ ಮುಂಚೆ ಯಾರು ಹೇಳಿಲ್ಲ. ಆದ್ರಿಂದ ಜೇಡದಾಸಿಮಯ್ಯನವರು ದೇವದಾಸಿಮಯ್ಯನವರು ಇದನ್ನೇ ಮಾಡಿದ್ರು ಅಂತ ಹೇಳ್ತಾ ಬರೀತಾನೆ. ಹರಿಯಾಣ ದುರ್ಗಾಯಪತಿ ದೇವದಾಸಿಮಯ್ಯ ಅಂತಾನೆ ಬರೀತಾನೆ. ಆದ್ರಿಂದ ಗುರುಭಕ್ತರಾದಲ್ಲಿ ನಡೆದನ್ನು ಮಾಡಿದ್ದು ಅದು ತರುವನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವ ಪದ್ಧತಿ ಇದೆಯಲ್ಲ, ಇದು ಶುದ್ಧವಾಗಿ ನಮ್ಮ ಧರ್ಮದ ಕೊಡುಗೆ. ಮತ್ತೆ ಇನ್ನೊಂದು ಆಧಾರ ಕೊಡಬಹುದು ನಿಮಗೆ. ಮಹಾದೇವಿ ಅಕ್ಕ ಅನುಭವ ಬಂದಾಗ ಅಲ್ಲಿ ಒಂದು ವಚನ ರಚನೆ ಆಗಿದೆ. ಒಂದು ವಚನ ಮಹಾದೇವಿ ಕೆಲವು ಪ್ರಮುಖ ಶರಣರ ಹೆಸರನ್ನು ಹೇಳಿ ಮಹಾದೇವಿ ಅಕ್ಕ ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸಿದ್ದಾರೆ. ಅದರಲ್ಲಿ ಒಂದು ವಚನ ಇದೆ, ಅರಿವಿಷನ ಅಲ್ಲಮಯ್ಯ ಮರುಳು ಶಂಕರಯ್ಯ ಕೋಲ ಶಾಂತಯ್ಯ ಮಾಲಾರ ಬುಡಯ್ಯ ಮಿಂಡಮಲ್ಲಿನಾಥ ಚನ್ನಬಸವಣ್ಣ ಚೇರಮರಾಯ ತೆಲುಗು ಜಂಬಣ್ಣ ಕಿನ್ನರಯ್ಯ ಹಲಾಯಣ್ಣ ದಾಸಿಮಯ್ಯ ಭಂಡಾರಿ ಬಸವರಾಜ ಮುಖ್ಯವಾದ ಚನ್ನಮಲ್ಲಿಕಾರ್ಜುನನ ಶರಣರಿಗೆ ನಮೋ ನಮೋ ಎಂಬೆನು. ಇದರಲ್ಲಿ ದಾಸಿಮಯ್ಯನ ಹೆಸರು ಅಂದ್ರೆ ಶಂಕರ ದಾಸಿಮಯ್ಯನೂ ಆಗ್ಬಹುದು, ದೇವದಾಸಿಮಯ್ಯನೂ ಆಗ್ಬಹುದು. ಆದ್ರಿಂದ ಇವರು ಅನುಭವ ಮಂಟಪದಲ್ಲಿ ಇದ್ದಂತವರೇ. ದೇವದಾಸಿಮಯ್ಯನವರು ಇನ್ನೊಂದು ವಚನ ಬರುತ್ತೆ, ಅದು ನಿಮಗೆ ಹೇಳ್ಕೊಡುತ್ತೆ. ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಪ್ಪುದಯ್ಯ, ಅನುಭವವೇ ಭಕ್ತಿಗಾಧಾರ, ಅನುಭವವೇ ಭಕ್ತಿಯ ನೆಲೆಮನೆ. ಅನುಭವವುಳ್ಳವರ ತೂಯ ಸಂಭಾಷಣೆಯ ಮಾಡದಿದ್ದರೆ ನರಕದಲ್ಲಿ ಕೈಯಾಡವನಂತ. ನೋಡಿ, ಇದು ಕೂಡ ಅನುಭವ ವಚನ. ಅನುಭವ ಮಂಟಪ ಅದು ಶುದ್ಧವಾಗಿ ಕಲ್ಯಾಣದಲ್ಲಿ ಬಸವಾದಿ ಪ್ರಮುಖರ ನೇತೃತ್ವದಲ್ಲಿ ರಚನೆ ಆಗುತ್ತೆ ಹೊರತು ಅದಕ್ಕಿಂತ ಮುಂಚೆ ಅನುಭವ ಅನ್ನೋ ಶಬ್ದವನ್ನ ಮುಕ್ತಿಯ ಮಾರ್ಗವಾಗಿ ಯಾವ ಕವಿಗಳು ಯಾವ ಶರಣರು ಬಳಸಿಲ್ಲ. ಆದ್ರಿಂದ ದೇವದಾಸಿಮಯ್ಯನವರ ವಚನಗಳಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅನುಭವ ಮಂಟಪದಲ್ಲಿ ಇದ್ರು ಅವರು ಬರೀ 1 ವರ್ಷ 2 ವರ್ಷ ಅಲ್ಲ, ಸುಮಾರು 15-20 ವರ್ಷಗಳವರೆಗೆ ಅವರ ಅನುಭವ ಮಂಟಪದಲ್ಲಿದ್ದಾರೆ. ತುಕಡೆಯವರು ಎಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಸೇರ್ಕೊಂಡು ಅನುಭವ ಗೋಷ್ಠಿಯನ್ನು ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಬಲವಾದ ಸಾಕ್ಷಿ ನಮಗೆ ಸಿಗದ ವಚನದಲ್ಲಿ ಪಿಂಡಸ್ಥಲದ ವಚನ ಹೇಳ್ತಾರೆ. ಎಲ್ಲರೂ ಪಿಂಡಸ್ಥಲದ ವಚನ ಹೇಳಿಲ್ಲ, ಇವರು ಎಷ್ಟು ಜನ ಹೇಳ್ತಾರೆ ನೋಡ್ರಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನನ್ನು ಆರು ಅರಿಯದಂತಿರಿಸಿದೆ, ನೀ ಬೆಳೆಸಿದ ಭೇದಕ್ಕೆ ಬೆರೆಗಾದನೆಯಾದಂತ. ಅದು ಎಲ್ಲರಿಗೂ ಸುಲಭ ಗೊತ್ತಿತ್ತು. ಇನ್ನೊಂದು ವರ್ಷ ಬಹಳ ಅದ್ಭುತವಾಗಿ ಬರುತ್ತೆ, ಅದು ಹೇಳ್ತೀನಿ. ಅದು ಕೂಡ ಪಿಂಡಸ್ಥಲ ವಚನವೇ. ಅಡಗಿ ನೋಡು ಹಾಲು ಅಡಗಿಪ್ಪ ಭೇದವು, ಗಮನಕ್ಕೆ ಇದು ಅಪರೂಪದ ವಚನೆ. ಅಡಗಿ ನೋಡು ಹಾಲು ಅಡಗಿಪ್ಪ ಭೇದವು, ಬೆಡಗಪ್ಪ ತುಪ್ಪದ ಕಂಪಿನ
ಮಾಂಸದಲ್ಲಿ ಹಾಲು ಅಡಗಿರುವ ರೀತಿ ಹೊಳೆ ಆಗಲಾರದೆ, ವಾಸನೆ ಬರಲಾರದೆ, ಕೆಡಲಾರದೆ, ಮೈಗೆ ಆಗಲಾರದೆ ಮಾಂಸದಲ್ಲಿ ಹಾಕಿದರೆ ಪರಮಾತ್ಮ ಎಂಥ ಅದ್ಭುತ ನೋಡಿ. ಅಡಗಿಗಳು ಹಾಲು ಅಡಗಿಪ್ಪ ಭೇದವನ್ನು ಬೆಳಗಪ್ಪ ತುಪ್ಪದ ಕಂಪಿನ ಪರಿಯಂತೆ, ಅಂದ್ರೆ ಹಾಲಿನಲ್ಲಿ ತುಪ್ಪ ಇರುವ ಹಾಗೆ, ಹಸುವಿನ ಕೆಚ್ಚಲಲ್ಲಿ ಹಾಲು ಶುದ್ಧವಾಗಿರುವ ಹಾಗೆ ಪರಮಾತ್ಮ ನೀನು ಪ್ರಾಣ ಪ್ರಕೃತಿಯೊಳಗೆ ಅಡಗಿದ ಭೇದವ ಲೋಕದ ಜಗತ್ತವಲ್ಲದೆ ರಾಮನಾಥ. ಪ್ರಾಣ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರ ಪ್ರಾಣದಲ್ಲಿ ಪರಮಾತ್ಮ ಅಡಗಿಕೊಂಡು ಕೂತಿದ್ದಾನೆ ಅನ್ನುವಂತಹ ಮಾತನ್ನ ದೇವದಾಸಮೇನವರು ಹೇಳ್ತಾರೆ. ಹೀಗೆ ಅನೇಕ ವಚನಗಳನ್ನು ಉದಾಹರಿಸಬಹುದು. ಆದರೆ ಮಕ್ಕಳೇ, ನಿಮಗೋಸ್ಕರ ಒಂದು ಮಾತು ಹೇಳ್ತೀನಿ. ಹಾಲಿನಲ್ಲಿ ತುಪ್ಪ ಇದೆ, ಹೌದಪ್ಪ? ಅದಕ್ಕೆ ಯಾರು ಸಾಕ್ಷಿ ಕೊಡ್ಬೇಕಾ? ಸಾಕ್ಷಿ ಕೊಡ್ಬೇಕಾಗಿಲ್ಲ. ಹಾಲಿನ ತುಪ್ಪ ಎಲ್ಲರಿಗೂ ಗೊತ್ತಿದೆ. ಆ ಸತ್ಯದಲ್ಲಿ ಹಾಲಿನಲ್ಲಿ ತುಪ್ಪದ ಕಂಪಿದೆಯಾ? ಇಲ್ಲ. ಆ ತುಪ್ಪ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಹಾಲನ್ನ ಕಾಸ್ಬೇಕು. ಕಾಸಿದ ಮೇಲೆ ಮತ್ತೆ ಹಾಕಂಗಿಲ್ಲ, ಸ್ವಲ್ಪ ಆರಕ್ಕೆ ಬಿಡ್ಬೇಕು. ಕುದಿಯೋ ಹಾಗೆ ಹಾಕಿದ್ರೆ ಒಳಗೆ ಬಿಡುತ್ತೆ, ಗೊತ್ತಾಯ್ತಲ್ವಾ? ಹಾಲು ಆರಿಸ್ಬೇಕು. ಸ್ವಲ್ಪ ಬಿಸಿ ಇರಬೇಕು, ಕೋಳ ತಣ್ಣಗೆ ಹಾಕಂಗಿಲ್ಲ ಅಂತ ಅಷ್ಟಾಗ್ತದ. ಅಂದ್ರೆ ಹಾಲಿಗೆ ಹೆಪ್ಪಾಕಿ ತಕ್ಷಣ ಮೊಸರಾಗ್ತಾ ಇಲ್ಲ, ಕಾಯ್ಬೇಕು. ಒಂದ್ 8 ತಾಸು ಆದ್ರೂ 5 ತಾಸಿಂದ 8 ತಾಸು ಕಾಯ್ಬೇಕು. ಮೊಸರು ಕಳೆದ್ರೆ ಬೆಣ್ಣೆ ಕಾಸಿದ್ರೆ ತುಪ್ಪ. ಹಾಗೆ ಮಕ್ಕಳೇ, ವಿದ್ಯಾರ್ಥಿಗಳು ಬಹಳ ಜನ ಕೂತಿದ್ದೀರಾ, ನೀವೆಲ್ಲ ಹಾಲಿದ್ದೇನೆ, ಗೊತ್ತಾಯ್ತಾ? ನಿಮ್ಮೆಲ್ಲರಲ್ಲಿಯೂ ಪರಮಾತ್ಮ ಅನ್ನೋ ತುಪ್ಪ ಅಡಗಿದೆ, ಆತ್ಮತತ್ವ ಅನ್ನೋ ತುಪ್ಪ ಅಡಗಿದೆ, ಪರಮಾತ್ಮ ಅನ್ನೋ ತುಪ್ಪ ಅಡಗಿದೆ. ನಮ್ಮನ್ನ ಯಾವಾಗ ಕಾಯಿಸ್ತೇವೆ? ಗೊತ್ತಾಯ್ತಾ? ನಮ್ಮನ್ನ ಯಾವ ಸಿಲಿಂಡರ್ ಇಡ್ತೀವಿ, ನಮ್ಮನ್ನ ಯಾವ ಒಲೆ ಇಡ್ತೀವಿ. ಈಗ ಕೂತಿದಿರುವ ಮಕ್ಕಳೇ, 7 ಗಂಟೆಯಿಂದ 8:30 ಆಗಿದೆ, 8:30 ಆಗಿದೆ, ಕೂತಿರ್ತೀವಲ್ಲ, ಇದು ಭಕ್ತಿಯ ಕೆನೆ. ಕಾಸ್ತಮಿಗಳು ನೀವು ತಪಸ್ ಮಾಡಬೇಕು. ತಪ ಅಂದ್ರೆ ಕಾಯೋದು ಅಂತಾನೆ ಅರ್ಥ. ತಪ ಅಂದ್ರೆ ಕಾಯೋದು. ಕಾಯೋದು ಅಂದ್ರೆ ಎರಡು ಅರ್ಥ. ಟು ಬಿ ವೇಟ್, ಟು ಬಿ ಹೀಟ್, ಎರಡು ಬೇಕು. ಪರಮಾತ್ಮನ ಸಾಧಿಸ್ಬೇಕಾದ್ರೆ, ಭಕ್ತರಾಗಬೇಕಾದ್ರೆ ಕಾಯೋದು ತಾಳ್ಮೆ ಬೇಕು, ಜೊತೆಗೆ ಕಷ್ಟ ಪರಿಶ್ರಮ ಇರಬೇಕು. ಅಂದ್ರೆ ಆವಾಗ ಭಕ್ತಿಯ ಕೆರೆ ಬರುತ್ತೆ. ಗುರು ದೀಕ್ಷೆ ಅಥವಾ ಇಷ್ಟಲಿಂಗ ದೀಕ್ಷೆಯನ್ನ ಹೆಪ್ಪಾಕಿಸ್ಕೋಬೇಕು. ಎಲ್ಲರಿಗೂ ಕಟ್ಟಿದ್ದೀರಾ? ಕಟ್ಟಿಲ್ಲ. ಯಾರು ಕಟ್ಟಿಲ್ವೋ, ಜಾತಿ ಭೇದವಿಲ್ಲದೆ, ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರೂ ಲಿಂಗ ಧರಿಸಬೇಕು, ಲಿಂಗ ದೀಕ್ಷೆ ಮಾಡ್ಕೊಳ್ಬೇಕು. ಅದು ಹೆಪ್ಪಾಕ್ದಂಗೆ ಏನಾಗದು. ಆಮೇಲೆ ಸತ್ಸಂಗ ಅನ್ನುವ ಮಂತ್ರದಿಂದ ಕಡಿಬೇಕು. ಅಂದ್ರೆ ಸತ್ಸಂಗ ಅನುಭವ ಗೋಷ್ಠಿಗಳು ಕಡಿಯೋದು. ಆವಾಗ ಅನುಭವದ ಬೆಣ್ಣೆ ಬರುತ್ತೆ. ಅನುಭವದ ಬೆಣ್ಣೆ ಅಂದ್ರೆ ಹೆಣ್ಣು ಗಂಡು ಅನ್ನೋ ಭೇದ, ಜಾತಿ ಭೇದ, ಕುಲ ಭೇದ, ದೇಹ ಭಾವ ಅಟ್ಟು ಹೋಗಿ ಆತ್ಮಭಾವದ ಬೆಣ್ಣೆ ಬರುತ್ತೆ. ಆ ಆತ್ಮಭಾವದ ಬೆಣ್ಣೆಯನ್ನ ತಪಸ್ಸಿನಿಂದ ಕಾಯಿಸಿದರೆ, ಶಿವಯೋಗದ ಮೂಲಕ ಕಾಯಿಸಿದರೆ ಅಲ್ಲಿ ಆತ್ಮ ಅನ್ನುವ ತುಪ್ಪ ಪ್ರಕಟ ಆಗುತ್ತೆ, ಪರಮಾತ್ಮ ತತ್ವ ಅನ್ನುವ ತುಪ್ಪ ಪ್ರಕಟ ಆಗುತ್ತೆ. ಅದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಅದು ಶರಣರು ತೋರಿಸಿಕೊಟ್ಟ ಅದ್ಭುತವಾದ ಮಾರ್ಗ. ಇನ್ನು ಕೊನೆಯದಾಗಿ ಇನ್ನೊಂದು ಬಹಳ ಪ್ರಬಲವಾದ ಆಧಾರ ಕೊಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. ಗೊತ್ತಾಯ್ತಾ? ಯಾರು ತಳಮಳ ಮಾಡ್ಕೊಬೇಡಿ. ಇದರಲ್ಲಿ ಏನಪ್ಪ ಬಿಡೋವಾಗ ಕೊಟ್ಟು ಕೊಡೋವಾಗ ಯಾರು ಗೊತ್ತಾಯ್ತಲ್ಲ, ಕೊಡ್ತೀನಿ 8:15ಕ್ಕೆ ಸರಿಯಾಗಿ ಕೊಟ್ಬಿಡ್ತೀನಿ. ಕೊನೆಯದಾಗಿ ದೇವರ ದಾಸಿಮಯ್ಯ, ನನ್ನ ಸಿದ್ದೇಗೌಡರಿಗೆ ಬಹಳ ಇದನ್ನು ಕೂಡ ದೇವರ ದಾಸಿಮಯ್ಯನವರು ಅಂದ್ರೆ ಹಳೆ ಅವರ ಕಾಲದಾಗಿದ್ದವರು 14 ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಹೇಳಿ ಒಂದು ಶ್ಲೋಕ ಇದೆ. 14 ಗ್ರಂಥಗಳನ್ನ ಬರೆದಿದ್ದಾರೆ, ಸಂಸ್ಕೃತದಲ್ಲಿರೋವೆಲ್ಲ ಅಂತ ಹೇಳಿ ಒಂದು ಶ್ಲೋಕ ಇದೆ. ವೇದ ಸಾರೋಪನಿಷತ್ ಅಂತ ಹೇಳಿ ಪುಸ್ತಕದ ಹೆಸರು ಹೇಳಿ, ವೇದೋಕ್ತ ಸ್ತಂಭನ ಅಂತ ಹೇಳಿದ್ದಾರೆ, ಗ್ರಂಥ ಅಂತ ಹೇಳಿ ವೇದೋಕ್ತ ಸ್ತಂಭನ ಗ್ರಂಥ ಅಂತ ಹೇಳಿದ್ದಾರೆ. ಅದರಲ್ಲಿ 14 ಸಂಸ್ಕೃತದ ಗ್ರಂಥಗಳನ್ನು ಬಂದಿದ್ದಾರೆ.
ಕಾಲವೇದನಾಂ ಏಕವಿಂಶತಿ ಸದ್ದೀಕ್ಷಾ ವಿಧಿ ಲಕ್ಷಣ ನಿರ್ಣಯ ಪಂಡಿತಾರಾಧ್ಯ ಚರಿತಂ ಶೈವ ಸಿದ್ಧಾಂತಮೇವ ಚ ತಥಾ ವಿಭೂಷಿಕಾರತ್ನಂ ಮೂಲಸ್ತಂಭನ ಭಾಷ್ಯಕಂ ತಥಾ ವೀರಾಗಮ ವ್ಯಾಖ್ಯಾಂ ಟೀಕಾಂ ಶೈವಾಗಮಸ್ಯ ಚ ಏತ ಚತುರ್ದಶ ಗ್ರಂಥಾನ್ ತತ್ವಜ್ಞಾನ ಪ್ರಬೋಧಕಾನ್ ದೇವದಾಸ ಅವತಾರೇತು ದೇವಾಂಗ ಕೃತ್ವಾನ್ ಭೂತ್ ಅಂತ ಬರೆದರು. ಅಂದ್ರೆ ಈ 14 ಗ್ರಂಥಗಳಲ್ಲಿ ಇದುವರೆಗೆ ಒಂದು ಗ್ರಂಥವೂ ಪ್ರಾಪ್ತವಾಗಿಲ್ಲ, ಒಂದು ಗ್ರಂಥವೂ ಸಿಕ್ಕಿಲ್ಲ. ಅಂದ್ರೆ ಅರ್ಥ ಏನು? ಈ ಶ್ಲೋಕವೇ ಸುಳ್ಳು ರಚನೆ. ಈ ಶ್ಲೋಕ ಸುಳ್ಳು. ಮತ್ತೆ ಅದೇನು ವೇದೋಕ್ತ ಸ್ತಂಭನ ಅದು ಇದು ಉಪನಿಷತ್ತೇ ಇಲ್ಲ. ಇಂಥದ್ದು ನಮ್ಮಲ್ಲಿ ಕೊಟ್ಟಿ ಆಗಮಗಳನ್ನು ಸೃಷ್ಟಿಸಿದ್ದಾರೆ ಆಚಾರ್ಯರುಗಳು ಮತ್ತು ವಿದ್ವಾಂಸರು ಸೇರಿಕೊಂಡು. ಕೊಟ್ಟಿ ಆಗಮಗಳನ್ನು ಸೃಷ್ಟಿಸಿ ಸ್ಥಾವರಲಿಂಗ ಪೂಜೆ ಹಕ್ಕನ್ನು ಪಡೆದವರಿಗೆ ಇಂಥ ಶ್ಲೋಕ ಬರೆಯಕ್ಕೆ ಪಡೆದಲ್ಲ. ಇದರಲ್ಲಿ 14 ಗ್ರಂಥಗಳಲ್ಲಿ ಒಂದು ಗ್ರಂಥ ಸಿಕ್ಕಿಲ್ಲ ಅಂತ ಸಿದ್ಧಪಡಿಕೆ ಬರೆದಿದೆ. ಆಗ ದುರ್ದೈವ ಅಂದ್ರೆ ಅವರು ಶರಣಶಂಕರದಲ್ಲಿ ಇದನ್ನು ಬದಲಾಯಿಸಬೇಕಾಗಿತ್ತು. ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ, ಅದನ್ನು ಬದಲಾಯಿಸಬೇಕಾಗಿತ್ತು. ಅದನ್ನು ಬದಲಾಯಿಸಿಲ್ಲ. ಯಾರು ಶರಣಶಂಕರ ಓದ್ತೀರಿ ತಲೆ ಕೆಡಿಸ್ಕೋಬೇಡಿ. ಪ್ರಸಾದ ಕೊಂಡಾನವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಾಸೋಹ ಮನೆ, ದಾಸೋಹ ಭವನ ಇದು 14 ಗ್ರಂಥಗಳಲ್ಲಿ ಒಂದು ಸಿಕ್ಕಿಲ್ಲ. ಯಾಕಂದ್ರೆ ದೇವರ ದಾಸಮಯ ಅಂತ ಪ್ರತ್ಯೇಕ ಯಾರು ಇಲ್ಲ. ದೇವರ ದಾಸಮಯ, ಜೇಡರ ದಾಸಮಯ ಅಂತಕ್ಕಂಥ ಒಬ್ಬರೇ, ಅವರೇ ವಚನಕಾರರು. ಸರ್ಕಾರ ದೇವರ ದಾಸಮಯ ಜಯಂತಿ ಅಂತ ಆಚರಿಸ್ತಾ ಇದ್ದೀವಿ. ಅದು ದೊಡ್ಡ ಜಗಳ ಆಯ್ತು ಮೀಟಿಂಗ್ ಅಲ್ಲಿ. ಜೇಡರ ದಾಸಮಯ ಬೇರೆ, ದೇವರ ದಾಸಮಯ ಬೇರೆ ಅಂತ ಹೇಳಕ್ ಹೋಗಿ ವಿದ್ವಾಂಸಗಳನ್ನು ಒಬ್ಬರನ್ನ ಕೆಲವೆಲ್ಲ ಹೇಳೋದು ಹೊರಗೆ ಹಾಕ್ಬಿಟ್ಟು ಇಷ್ಟು ಗಲಾಟೆ ಆಗಿ ಕಡೆ ದೇವರ ದಾಸಮಯ ಅಂತ ತೀರ್ಮಾನ ಮಾಡಿದ್ದಾರೆ. ಭಕ್ತಿಯಿಂದ ಜೇಡರ ದಾಸಮಯನವರನ್ನ ದೇವರ ದಾಸಮಯ ಅಂತ ಕರೆಯೋಣ. ಆದ್ರೆ ಎಲ್ರಿಗೂ ಗೊತ್ತಿರಲಿ, ವಚನಕಾರರೇ ದೇವರ ದಾಸಮಯನವರು 12ನೇ ಶತಮಾನದಲ್ಲೇ ಇದ್ದಂಥವರು, ಅನುಭವ ಮಟ್ಟದಲ್ಲೇ ಇದ್ದವರು. ಅವರಲ್ಲಿ ಪವಾಡ ನಡೆದಿದೆ. ಅವಾಗಿದೆಯ ಪವಾಡ ಮಾಡೋದು ಅವರೇ ವಚನಕಾರರೇ. ಆಮೇಲೆ ವಸ್ತ್ರದ ಪವಾಡ ಅದು ಕೂಡ ಅವ್ರದ್ದೇನೆ. ಅದು ಪ್ರತ್ಯೇಕವಾಗಿ ಯಾವುದೋ ಕಾಲಕ್ಕೆ ಹೋಗ್ಬೇಕಾಗಿಲ್ಲ ನೀವು ಅನ್ನುವಂತಹ ಮಾತನ್ನು ಹೇಳ್ತಾ ಇಷ್ಟು ಶಾಂತವಾಗಿ ಕೂತ್ಕೊಂಡು ಒಂದೇ ಸಮಯ ಹೇಳಿದ್ರು. ಎಲ್ಲರೂ ಚೂರು ಗದ್ದ ಮಾಡಲ್ಲ ಅಂತ ಕೇಳಿದಿರ ನಿಮಗೆ, ಮತ್ತೆ ಪರಮ ಪೂಜ್ಯ ಅಪ್ಪಗಳವರಿಗೆ ಮತ್ತು ನ್ಯಾಯಾಧೀಶರು ಶಿವಮೊಗ್ಗದಿಂದ ಬಂದಿದ್ದಾರೆ ಪ್ರವಚನ ಕೇಳಬೇಕು ಅಂತೇಳಿ. ಮತ್ತೆ ದಾಸೋಹಿಗಳಿಗೆ, ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಶರಣು.